ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾನಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾನಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸೌವಸಾಹುನಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ನಮೋಸ್ತು ಭಗವನ್ ನಮೋಸ್ತು ದ್ವಾದಶಾಂಜಿನವಾನಿ ಮಾತ ನಮೋಸ್ತು ನಮೋಸ್ತು ವಾಚಶ್ರೀ ನಮೋಸ್ತು ಗುರುದೇವ್ ನಮೋಸ್ತು. ಸದ್ಧರ್ಮ ಬಂಧುಗಳೇ, ಮಧ್ಯಾಹ್ನದ ಸತ್ರದಲ್ಲಿ ಆಚಾರ್ಯ ಭಗವಂತರು ಹೇಳಿಕೊಟ್ಟಿರುವಂಥ 22 ಪ್ರಕಾರದ ಪರಿಶಯಗಳ ಬಗ್ಗೆ ಸ್ವಾಧ್ಯಾಯ ನಡೀತಾ ಇದೆ. ಈ 22 ಪರಿಶಯಗಳಲ್ಲಿ ನಗ್ನ ಪರಿಶಯ ಅನ್ನುವಂಥ ಪರಿಶಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಿನ್ನೆ ಕೊನೆಯದಾಗಿ ಬಹಳ ಒಳ್ಳೆಯ ರೀತಿಯಿಂದ ಸಾಧುಗಳು ಯಾವ ರೀತಿ ನಗ್ನರಾಗಿರ್ತಾರ, ಅವ್ರ ಚೇಷ್ಟೆಗಳು, ಅವ್ರ ಕ್ರಿಯೆಗಳು, ಅವರ ಆಚರಣೆಗಳು, ಅವ್ರ ಸ್ವಭಾವ ಆದಿ ಎಲ್ಲದರ ಬಗ್ಗೆ ನಿನ್ನೆ ಕೊನೆಯದಾಗಿ ಇಲ್ಲಿ ಚರ್ಚೆ ನಡೀತಾ ಇತ್ತು. ಮುನಿಗಳು ಯಥಾವತ್ ಬಾಲಕ್ ಸ್ವರೂಪ ಅಂತ ನಿನ್ನೆ ಕೊನೆಯದಾಗಿ ಹೇಳ್ತಾ ಇದ್ರು. ಯಾವ ರೀತಿ ಬಾಲಕ ನಗ್ನರಾಗಿರ್ತಾನ, ಆಮೇಲೆ ಮಾತಾಡಲಿಕ್ಕೆ ಬರುವುದಿಲ್ಲ, ಅವನಿಗೆ ಯಾವುದೇ ಪ್ರಕಾರದ ವಿಕಾರಗಳಿರುವುದಿಲ್ಲ, ಯಾವುದೇ ಪ್ರಕಾರದ ರಾಗದ್ವೇಷ ಇರುವುದಿಲ್ಲ ಅನ್ನುವಂಥ ಆ ಬಾಲಕನ ಸ್ವರೂಪ, ಅದೇ ರೀತಿ ಮುನಿಗಳ ಸ್ವರೂಪ ಇರುತ್ತದೆ. ಅವರು ನಗ್ನರಾಗಿರ್ತಾರ, ವಿಕಾರದಿಂದ ರಹಿತರಾಗಿರ್ತಾರ, ಯಾವುದೇ ಪ್ರಕಾರದ ರಾಗದ್ವೇಷಗಳು ಇರುವುದಿಲ್ಲ ಅನ್ನುವಂಥ ವಿಷಯಗಳ ಬಗ್ಗೆ ಬಹಳಷ್ಟು ನಿನ್ನೆ ದಿವಸ ಚರ್ಚೆ ಆಯಿತು. ಇವತ್ತಿನ ದಿವಸ ಅದೇ ವಿಷಯಗಳನ್ನು ಮುಂದೆ ಇಟ್ಕೊಂಡು ಮತ್ತೆ ಚರ್ಚೆ ಮಾಡ್ಕೊಂತ ಹೋಗೋದಿದೆ. संयम को धारण करने वाले प्राणी का मन दूषित नहीं होता है. ಸಂಯಮವನ್ನು ಧಾರಣೆ ಮಾಡಿಕೊಂಡಿರುವಂಥ ಅಂತಹ ಆ ಜೀವಿಗಳ ಮನಸ್ಸು ದೂಷಿತರಾಗಿರುವುದಿಲ್ಲ. ಕಿತನಿ ಭಿ ಸಮಸ್ಯೆ ಆ ಜಾಯ್, ಎಷ್ಟೋ ಸಮಸ್ಯೆಗಳು ಬಂದರೂ ಕೂಡ, ಪರಂತು ಮುನಿರಾಜ್ ವಸ್ತ್ರ ಧಾರಣ ನಹಿ ಕರ್ತೆ ಹೇ, ಮುನಿಗಳು ಯಾವುದೇ ಕಾರಣಕ್ಕೆ ವಸ್ತ್ರಗಳನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ. ಕಪಡೆ ನಹಿ ಪಹನ್ತೆ ಹೇ, ಬಟ್ಟೆಗಳನ್ನು ಅವರು ಧಾರಣೆ ಮಾಡಿಕೊಳ್ಳುವುದಿಲ್ಲ. ಆಗಮ में 5 प्रकार के वस्त्र का उल्लेख मिलता है. ಆಗಮದಲ್ಲಿ, ಗ್ರಂಥದಲ್ಲಿ, ಶಾಸ್ತ್ರದಲ್ಲಿ 5 ಪ್ರಕಾರದ ವಸ್ತ್ರಗಳ ಉಲ್ಲೇಖ ಸಿಗುತ್ತೆ. ಅಂಡಜ, ವಂಡಜ, ವಕ್ಕಜ್, ಚರ್ಮಜ್ ಮತ್ತು ರೋಮಜ್, ಹೀಗೆ 5 ಪ್ರಕಾರದ ವಸ್ತ್ರಗಳ ನಮಗಿಲ್ಲಿ ಉಲ್ಲೇಖ ಆಗಮದಲ್ಲಿ ಸಿಗ್ತಿರ್ತಾವ. ಜಿನಕೆ ಸ್ವರೂಪ ಇಸ್ ಪ್ರಕಾರ ಸೆ ಹೇ ಯಥಾ, ಅದರ ಸ್ವರೂಪಗಳು 5 ಪ್ರಕಾರದ ವಸ್ತ್ರಗಳು ಹೇಳಿದ್ರು, ಅದರ ಸ್ವರೂಪ ಇಲ್ಲಿ ಹೇಳ್ತಾರ. ಪ್ರಥಮ ಹೇಳುದು ಅಂಡಜ. ಅಂಡಜ್ ಅಂದ್ರೆ ಏನ? ರೇಷಮ್ ಸೆ ಉತ್ಪನ್ನ ಹುವಾ ವಸ್ತ್ರ ಅಂಡಜ್, ರೇಷಮದಿಂದ ವಸ್ತ್ರ ಉತ್ಪನ್ನ ಆಗುತ್ತದೆ, ಆ ವಸ್ತ್ರಕ್ಕೆ ಅಂಡಜ್ ವಸ್ತ್ರ ಅಂತ ಹೇಳ್ತಾರ. ವೋಂಡಜ, ವೋಂಡಜ್ ಅಂದ್ರೆ ಏನ? ಕಪಾಸ್ ಸೆ ಉಪಜಾ ವೋಂಡೋಜ್ ವಸ್ತ್ರ ಹೇ. ಕಪಾಸ್ ಅಂತಂದ್ರೆ ಹತ್ತಿಯಿಂದ ತಯಾರಿಸಿರುವಂತಹ ವಸ್ತ್ರಗಳಿಗೆ ವೋಂಡಜ್ ಅಂತ ಹೇಳ್ತಾರೆ ಇಲ್ಲಿ. ರೋಮನ್ ಬಕ್ರೆ, ಊಟ್ ಆದಿ ಕಿ ಊನ್ ಸೆ ಉಪಜಾ ರೋಮಜ್ ಅಂತ ಹೇಳ್ತಾರ. ಅಂದ್ರೆ ಕುರಿಗಳ ಕೂದಲದಿಂದ ತಯಾರಿಸಿರುವಂತಹ ವಸ್ತ್ರಗಳಿರ್ತಾವ. ಉಲನ್ ಅಂತ ಹೇಳ್ತೀರಿ ನೀವೇನಂತ ನೋಡ್ರದು, ಕಂಬಳಿ, ಸೇಟರು ಎಲ್ಲ ಹಾಕೋತಿರಲ್ಲ, ಅದಕ್ಕೇನು ಹೇಳ್ತಾರೆ? ರೋಮಜ್ ಅಂತ ಹೇಳ್ತಾರೆ ಇಲ್ಲಿ. ವೃಕ್ಷ ಯಾ ಬೇಲ್ ಆದಿ ಛಾಲ್ ಸೆ ಉಪಜಾ ವಕ್ಕಜ ಯಾ ವಲ್ಕಲಜ್ ಅಂತ ಹೇಳ್ತಾರೆ ಇಲ್ಲಿ. ಈ ಪ್ರಕಾರ 2 ಪ್ರಕಾರ ಹೆಸರು ಕೊಟ್ಟರೆ ಇಲ್ಲಿ. ಅಂದರೆ ವಕ್ಕಜ್ ಅಂತಂದರೆ ವೃಕ್ಷದ ಏನಂತಾರೆ ಅದಕ್ಕೆ? ತೊಗಟೆಯಿಂದ
ತೊಗಟೆಯಿಂದ ತಯಾರಿಸಿರುವಂಥ ವಸ್ತ್ರಗಳಿಗೆ ಇಲ್ಲಿ ಹೇಳ್ತಾರೆ ವಕ್ಕಜ್ ಅಂತ ಹೇಳ್ತಾರೆ. ಚರ್ಮಜ್ ಅಂತಂದ್ರೆ ಮೃಗ, ವ್ಯಾಘ್ರ, ಚಿತಾ, ಗಜ ಆದಿಕೆ ಚರ್ಮಸೆ ಉಪಜಾ ಚರ್ಮಜ ಹೇ. ಪ್ರಾಣಿಗಳ ಚರ್ಮದಿಂದ ತಯಾರಿಸಿರುವಂಥ ಅವೇನು ವಸ್ತ್ರಗಳಿರ್ತಾವೆ ಅದಕ್ಕೆ ಚರ್ಮಜ ಅಂತ ಹೇಳ್ತಾರೆ. ಹೀಗೆ 5 ಪ್ರಕಾರದ इस रीति 5 प्रकार के वस्त्रों में से किसी भी प्रकार के वस्त्रों को किसी भी परिस्थिति में स्वीकार नहीं करते. ಯಾವುದೇ ಕಾರಣಕ್ಕೆ 5 ಪ್ರಕಾರದ ವಸ್ತ್ರಗಳನ್ನು ಅವರು ಮುನಿಗಳು ಯಾವುದೇ ಕಾರಣ ಎಂತ ಬೇಕಂತ ಪ್ರಸಂಗ ಬಂದರೂ ಸಹ ಅದನ್ನು ಸ್ವೀಕಾರ ಅವರು ಮಾಡುವುದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ವಸ್ತ್ರ ಧಾರಣ ಕ್ಯೂ ನಹಿ ಕರ್ತೆ, ಕ್ಯಾ ಕಾರಣ ಹೇ, ವಸ್ತ್ರ ಯಾಕೆ ಧಾರಣೆ ಮಾಡ್ಕೊಳ್ಳೋದಿಲ್ಲ ಅವರು, ಏನು ಕಾರಣ ಇದೆ ಅಂತ ಪ್ರಶ್ನೆ ಬಂದಾಗ ಇಲ್ಲಿ ನಿನ್ನೆ ಮೊನ್ನೆ ಒಂದು ವಿಡಿಯೋ ಓಡ್ತಾ ಇದೆ. ಯಾರೋ ಒಬ್ಬರು ಕಥಾವಾಚಕ ಸಂತರಿದಾರ ಹಿಂದೂ ಧರ್ಮದವರು. ಅವರು ಸಭೆಯಲ್ಲಿ ಒಬ್ಬರು ಪ್ರಶ್ನೆ ಕೇಳ್ತಾರೆ, ಒಬ್ಬರು ಸ್ತ್ರೀ ಪ್ರಶ್ನೆ ಕೇಳ್ತಾರೆ, ಯಾಕೆ ದಿಗಂಬರ ಜೈನ್ ಧರ್ಮದಲ್ಲಿರುವಂಥ ಸಂತರು ದಿಗಂಬರರಾಗಿರ್ತಾರ, ಯಾಕೆ ನಗ್ನರಾಗಿರ್ತಾರ ಅಂತ ಅವರು ಪ್ರಶ್ನೆ ಕೇಳ್ತಾರ. ಆ ಪ್ರಶ್ನೆಗೆ ಉತ್ತರ ಹೇಳೋದೇನಂತಂದ್ರೆ ಇಲ್ಲಿ ಆಚಾರ್ಯ ಭಗವಂತರು ಇಲ್ಲಿ ಉತ್ತರ ಕೊಟ್ಟಿರತ್ತಾರೆ. ಏನು ಉತ್ತರ ಅಂತಂದ್ರೆ, ಮುನಿಗಳು ಯಾಕೆ ನಗ್ನರಾಗಿರ್ತಾರ, ಮುನಿಗಳು ಯಾಕೆ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳೋದಿಲ್ಲ, ವಸ್ತ್ರ ಧಾರಣ ಕ್ಯೂ ನಹಿ ಕರ್ತೆ, क्या कारण है. प्रथम कारण यह है कि मुनिराज का समस्त बाह्य अभ्यंतर परिग्रह का पूर्णतया त्याग रहता है. ಮುನಿಗಳದು ಬಾಹ್ಯ ಮತ್ತು ಅಭ್ಯಂತರ ಪರಿಗ್ರಹಗಳೇನಿರ್ತಾವ ಪೂರ್ಣ ರೂಪದಿಂದ ತ್ಯಾಗ ಇರ್ತಾವ. ಕಿಂಚಿತ್ ಮಾತ್ರ ಪರಿಗ್ರಹ ಕಾ ಸಂಕಲನ ನಹಿ ಕರ್ತೆ, ಕಿಂಚಿತ್ ಕೂಡ ಅವರು ಪರಿಗ್ರಹದ ಸಂಕಲನೆ ಮಾಡುವುದಿಲ್ಲ, ಕಿಂಚಿತ್ ಮಾತ್ರ ಕೂಡ ಪರಿಗ್ರಹ ಸಂಕಲನೆ ಅವರು ಮಾಡುವುದಿಲ್ಲ. ವಸ್ತ್ರೋं को धारण करने से मन में नाना प्रकार के संकल्प विकल्प होगा. ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡಾಗ, ವಸ್ತ್ರಗಳನ್ನು ಜೊತೆಗಿಟ್ಟುಕೊಂಡಾಗ ಅಥವಾ ವಸ್ತ್ರಗಳನ್ನು ಹಾಕೊಂಡಾಗ ಏನಾಗುತ್ತೆ ಅಂದರೆ ನಾನಾ ಪ್ರಕಾರದ ಅನೇಕ ಪ್ರಕಾರದ ವಿಕಲ್ಪಗಳು ಮನಸ್ಸಿನಲ್ಲಿ ಬರ್ತಾ ಇರ್ತಾವ. ಆ ಪ್ರಕಾರದಲ್ಲಿ कोई रेशमी वस्त्र देगा, कोई सूती देगा, कोई महंगा देगा, कोई सस्ता, जिससे भेंटकर्ता के प्रति राग द्वेषात्मक भाव बनेंगे, क्रोध भाव पैदा होगा, नए पुराने का विकल्प होगा, कपड़ा गंदा हो जाने पर धोने का विकल्प, साबुन निरमा पानी का अधिक मात्रा में उपयोग होने से अहिंसा महाव्रत का पालन नहीं होगा, कपड़ा साफ न होने पर आर्त ध्यान होगा, रौद्र ध्यान होगा, दिन भर कपड़े का ही विकल्प रहेगा. ಇಷ್ಟೆಲ್ಲ ಕಾರಣಗಳಿದಾವ ಯಾಕೆ ಬಟ್ಟೆ ಹಾಕೊಳ್ಳೋದಿಲ್ಲ, ಏನು ಕಾರಣ ಏನಿದೆ, ಮೈ ಮೇಲೆ ಅವರು ವಸ್ತ್ರ ಹಾಕೊಳ್ಳೋದಿಲ್ಲ ಅನ್ನುವಂಥ ಕಾರಣ ಇಲ್ಲಿ ಕೇಳಿದಾಗ ಹೇಳ್ತಾರ. ಯಾಕಂದ್ರೆ ಸಂಪೂರ್ಣ ರೂಪದಿಂದ ಪರಿಗ್ರಹಗಳನ್ನು ಅವರು ತ್ಯಾಗ ಮಾಡಿರ್ತಾರ. ಕಿಂಚಿತ್ ಮಾತ್ರ ಕೂಡ ಅವರು ವಸ್ತ್ರಗಳನ್ನು ಸೇವನೆ ಧಾರಣೆ ಮಾಡಿಕೊಳ್ಳೋದಿಲ್ಲ. ಅದ್ರ ಉತ್ತರ ಹೇಳ್ತಾರೆ ಇಲ್ಲಿ, ವಸ್ತ್ರೋಕ್ಕೋ ಧಾರಣ ಕರ್ನೇಸೆ, ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡಾಗ ಮನಸ್ಸಿನಲ್ಲಿ ನಾನಾ ಪ್ರಕಾರದ ಸಂಕಲ್ಪ ವಿಕಲ್ಪಗಳು ಬರಲಿಕ್ಕೆ ಪ್ರಾರಂಭ ಆಗ್ತವೆ. ಹೇಗೆ, ಯಾರಾದರೂ ಬಂದು ರೇಷ್ಮೆ ವಸ್ತ್ರ ಕೊಡ್ಬೋದು, ಯಾರಾದರೂ ಬಂದು ರೇಷ್ಮೆ ವಸ್ತ್ರ ಕೊಡ್ತಾರ, ಯಾರಾದರೂ ಬಂದು ಸುತಿ ವಸ್ತ್ರ ಕೊಡ್ತಾರ, ಯಾರಾದರೂ ಬಂದು ಬಹಳ ಕಾಸ್ಟ್ಲಿ ಇರುವಂಥ ವಸ್ತ್ರ ಕೊಡ್ತಾರ, ಕೆಲವೊಬ್ರು ಬಂದು ಸ್ವಸ್ಥ ಅಂದ್ರೆ ಚೀಪ್ ಆಗಿರುವಂಥ ವಸ್ತ್ರದ ಕೊಡ್ತಾರ. ಈ ರೀತಿ ಭೇಟ್ ಕರ್ತಾಕೆ ಪ್ರತಿ, ಆ ಭೇಟ್ ಕೊಡುವಂಥ ದಾನಿಗಳೇನಿದಾರಲ್ಲ ಅವ್ರು ನಮಗೇನು ವಸ್ತ್ರವನ್ನು ಕೊಟ್ಟಿದಾರ, ಆ ವಸ್ತ್ರ ಕೊಡುವಂಥ ಭೇಟ್ ಕರ್ತಾನ ಮೇಲೆ ನಮಗೇನಾಗಬಹುದು, ರಾಗ ದ್ವೇಷ ಉತ್ಪನ್ನ ಆಗಬಹುದು. ಅವನ ಮೇಲೆ ಕೋಪ ಬರ್ಬೋದು, ಅವನ ಮೇಲೆ ದ್ವೇಷ ಬರ್ಬೋದು, ಅವನ ಮೇಲೆ ಪ್ರೀತಿ ಬರ್ಬೋದು, ಅವನ ಮೇಲೆ ಮೋಹ ಬರ್ಬೋದು ಅನ್ನೋಂಥ ಅನೇಕ ಪ್ರಕಾರದಲ್ಲಿ ಮನಸ್ಸಿನಲ್ಲಿ ವಿಕಲ್ಪಗಳು ಬರಲಿಕ್ಕೆ ಪ್ರಾರಂಭ ಆಗಬಹುದು. ನಯೇ ಪುರಾಣಿಕ ವಿಕಲ್ಪ ಹೋಗ, ಇದು ಹೊಸದ ಬಂದಿದೆ ಹಳೇದ್ ಬಿಸಾಡಿ ಬಿಡುವ, ಹೊಸ ವಸ್ತ್ರ ಬಂದಿದೆ ಹಳೆ ವಸ್ತ್ರ ನಾವೇನ್ ಮಾಡೋದು ಬಿಸಾಡಿ ಬಿಡುವ ಅಂತ ಹೊಸದು ಹಳೆದ ಬಗ್ಗೆ ನಮಗೆ ವಿಕಲ್ಪ ಆಗಬಹುದು. ಕಪಡ ಗಂಧ ಹೋ ಜಾನೆ ಪರ, ಬಟ್ಟೆ ಗಲೀಜಾಗಿಬಿಟ್ಟಿದೆ, ಗಲೀಜಾದ ನಂತರ ಅದನ್ನ ತೊಳೆಯುವಂತ ವಿಕಲ್ಪ, ಅದನ್ನ ತೊಳಿಬೇಕು, ಅದಕ್ಕೆ ಸಾಬನ್ ಬೇಕು, ನಿರ್ಮಾ ಬೇಕು, ನೀರು ಬೇಕು, ಅಧಿಕ ಮಾತ್ರದಲ್ಲಿ ಅದರ ಉಪಯೋಗ ಮಾಡಬೇಕು ಅನ್ನೋಂಥ ಅನೇಕ ಪ್ರಕಾರದ ವಿಕಲ್ಪಗಳಾಗಬಹುದು. ಅಹಿಂಸಾ ಮಹಾವ್ರತ ಕಾ ಪಾಲನ್ ನಹಿ ಹೋಗ, ಅದರಿಂದ ಏನಾಗಬಹುದು, ಅಹಿಂಸಾ ಮಹಾವ್ರತದ ಪಾಲನೆ ಆಗುವುದಿಲ್ಲ. ಕಪಡ ಸಾಫ್ ನ ಹೋನೆ ಪರ ಆರ್ತ ರೌದ್ರ ಧ್ಯಾನ ಹೋಗ, ಆ ಬಟ್ಟೆ ಕ್ಲೀನ್ ಆಗದಿದ್ರೆ ಏನಾಗಬಹುದು, ಆರ್ತ ರೌದ್ರ ಧ್ಯಾನ ಆಗಬಹುದು. ದಿನ ಭರ್ ಕಪಡೆ ಕಾ ಹಿ ವಿಕಲ್ಪ रहेगा, ಪ್ರತಿ ಆ ದಿನ ಪೂರ್ತಿ ಎಲ್ಲ ಬಟ್ಟೆದೇ ವಿಕಲ್ಪ ಇರಬಹುದು. ಆ ಕಾರಣದಿಂದ ಬಟ್ಟೆಗಳನ್ನ ಅವರು ಹಾಕೊಳ್ಳಂಗಿಲ್ಲ.
कहाँ रखे, कहाँ सुखाए, शुद्ध अशुद्ध का ವಿಕಲ್ಪ ಹೋಗ. ಆ ಬಟ್ಟೆ ಎಲ್ಲಿ ಹಾಕಬೇಕು, ಎಲ್ಲಿ ಇಡಬೇಕು, ಶುದ್ಧ ಅಶುದ್ಧದ ಬಗ್ಗೆ ವಿಕಲ್ಪ ಇರಬಹುದು. ಹೋಗ ಕಪಡೆ ಹೋಂಗೆ ತೋ ರಖನೆ ಕೆ ಲಿಯೆ ಸುಟ್ಕೇಸ್ ಪೇಟಿ ಆದಿ ಚಾಹಿಯೆ. ಆ ಬಟ್ಟೆ ಇದ್ದಾಗ ಬಟ್ಟೆಗಳನ್ನ ಇಡಬೇಕಾದ್ರೆ ಸುಟ್ಕೇಸ್ ಬೇಕು, ಆಮೇಲೆ ಪೆಟ್ಟಿಗೆ ಬೇಕು, ಆಮೇಲೆ ಬೀರು ಬೇಕು, ಆಮೇಲೆ ಅನೇಕ ಪ್ರಕಾರದ ವಿಕಲ್ಪಗಳು ಬೇಕಾಗ್ತಾವ ಅಲ್ಲಿ. ಪೇಟಿ ಆದಿ ಚಾಹಿಯೆ. ಧುಲ್ನೆ ಕೆ ಬಾದ್ ಪ್ರೆಸ್ ಕೌನ್ ಕರೇಗಾ, ಅದನ್ನ ತೊಳೆದ ನಂತರ ಇಸ್ತ್ರಿ ಮಾಡಬೇಕಲ್ಲ, ಇಸ್ತ್ರಿ ಮಾಡೋದಕ್ಕೋಸ್ಕರ ಇತ್ಯಾದಿ ಹಜಾರೋ ವಿಕಲ್ಪ ತಯಾರು ಹೋ ಜಾಯಂಗೆ. ಹಜಾರೋ ವಿಕಲ್ಪಗಳು ಅಲ್ಲಿ ಬರ್ಲಿಕ್ಕೆ ಪ್ರಾರಂಭ ಆಗ್ತಾವ. ಜಾಯಂಗೆ ಕಪಡೆ ರಖನೆ ಸೆ ಸಾಧು और ಶ್ರಾವಕ ಮೇ ಕೋಯಿ ಭೇದ ನಹಿ ರಹ ಪಾಯೇಗಾ. ಬಟ್ಟೆ ಇಟ್ಕೊಂಡಿವಿ ಅಂತಂದ್ರ ಸಾಧುಗಳಲ್ಲಿ ಮತ್ತು ಶ್ರಾವಕರಲ್ಲಿ ಏನು ಭೇದ ಇರುವುದಿಲ್ಲ. ಭೇದ ನಹಿ ರಹ ಪಾಯೇಗಾ, रह जाएगा. कपड़े पहनेंगे फिर स्नान भी करना पड़ेगा. ಬಟ್ಟೆ ಹಾಕೊಂಡಿದ್ರೆ ಸ್ನಾನ ಕೂಡ ಮಾಡಬೇಕಾಗತ್ತೆ. ಯಾಕಂದ್ರೆ ಬಟ್ಟೆ ಹಾಕೊಂಡಾಗ ಮೈ ಏನಾಗುತ್ತೆ, ಸ್ಮೆಲ್ ಬರ್ಲಿಕ್ಕೆ, ವಾಸನೆ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಬಟ್ कपड़े पहनेंगे फिर स्नान भी करना पड़ेगा. अर्थात जहां पर कपड़ा है वहां पर सारा संसार है, जहां पर कपड़ा है वहां पर सारा लपड़ा है ಅಂತ ಹೇಳ್ತಾರೆ. ತರುಣ್ ಸಾಗರ್ ಮಹಾರಾಜರ ಭಾಷೆಯಲ್ಲಿ ಇದು. ತರುಣ್ ಸಾಗರ್ ಮಹಾರಾಜರ ಭಾಷೆಯಲ್ಲಿ ಜಿಸ್ ಜಗಹ ಕಪಡಾ ಹೈ ಉಸ್ ಜಗಹ ಲಪಡಾ ಹೈ ಅಂತ ಹೇಳ್ತಿದ್ರು ಅವರು. ಯಾವ ಸ್ಥಾನದಲ್ಲಿ ಬಟ್ಟೆ ಇದಾವ ಅಲ್ಲಿ ಬಟ್ಟೆ ಇದ್ದಲ್ಲಿ ಲಪಡೆ ಇದ್ದೇ ಇದಾವ ಅಂತ ತಿಳ್ಕೊಳ್ಬೇಕು. ಲಪಡೆ ಅಂದ್ರೆ ವಿಕಲ್ಪಗಳು ಅಂತ ತಿಳ್ಕೊಳ್ಬೇಕು. ಇಲ್ಲಿ ಸಾಮಾನ್ಯವಾಗಿ ಏನ್ರಿ ಪಾರ್ಶ್ವತನ, ಬಟ್ಟೆ ಇದೆ ಅಲ್ಲಿ ಝಂझट ಇದ್ದೇ ಇದೆ, ಎಲ್ಲಿ ಬಟ್ಟೆ ಇದೆ ಅಲ್ಲಿ ಕಿರಿಕಿರಿ ಇದ್ದೇ ಇದೆ. ಅದನ್ನ ಎಲ್ಲಿ ಒಣಗಿಸೋದು, ಎಲ್ಲಿ ಹಾಕೋದು, ಎಲ್ಲಿ ತೊಳೆಯೋದು, ನೀರೆಷ್ಟು ಬೇಕು, ನಿರ್ಮಾ ಬೇಕು, ಸಾಬೂನು ಬೇಕು, ಇಸ್ತ್ರಿ ಮಾಡಬೇಕು, ಅನೇಕ ಪ್ರಕಾರದಲ್ಲ ಇಸ್ತ್ರಿ ಮಾಡಿ ಮತ್ತೆ ಫೋಲ್ಡ್ ಮಾಡಿ ಇಡಬೇಕಲ್ಲ, ಗಳಿಗೆ ಮಾಡಿ ಇಡಬೇಕು. ಅದಕ್ಕೆ ಕಪಾಟ್ ಬೇಕು, ಬೀರು ಬೇಕು, ಎಲ್ಲ ಬಂತು ಅಲ್ಲಿ. ಅನೇಕ ಪ್ರಕಾರದ ವಿಕಲ್ಪಗಳು ಇರ್ತಾವ. ಆ ಕಾರಣದಿಂದ ಮುನಿಗಳು ಬಟ್ಟೆ ಹಾಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ ಇಲ್ಲಿ. जब पहनने के लिए कपड़े का उपयोग करेंगे तो फिर रात को सोने के लिए गद्दा और ओढ़ने के लिए चादर ग्रहण करेंगे. ಹಾಕೊಳ್ಳಕ್ಕೆ ಬಟ್ಟೆ ಕೊಟ್ಟಿವೆ ಅಂತಂದ್ರೆ ರಾತ್ರಿ ಮಲ್ಕುವಾಗ ಹಾಸಿಗೆ ಬೇಕು, ಹಾಸಿಗೆ ಬೇಕು, ಹೊದ್ಕೊಳ್ಳಿಕ್ಕೆ ಚಾದರ್ ಬೇಕು, ಶಾಲ್ ಬೇಕು, बेडशीट ಬೇಕು, अनेक प्रकार दा चादर ग्रहण करने में कोई दोष नहीं रहेगा. पता चला कि धीरे धीरे मार्ग उन्मार्ग हो गया. ಅವಾಗ ಏನಾಗುತ್ತೆ, ಮಾರ್ಗ ಇದ್ದಿದ್ದು ಉನ್ಮಾರ್ಗ ಆಗಿಬಿಡತ್ತೆ, ದಾರಿ ಇದ್ದಿದ್ದು ಏನೂ ಆಗಿಬಿಡ್ತಾವಲ್ಲಿ. ಮೋಕ್ಷ ಮಾರ್ಗ ಬಿಟ್ಟು ಸಂಸಾರ ಮಾರ್ಗ ಪ್ರಾರಂಭ ಆಗಿಬಿಡ್ತಾವ. उन्मार्ग हो गया. यही कारण है श्वेतांबर सवस्त्र मुक्ति मानते हैं परंतु दिगंबर आमनाए इसे सपने में भी स्वीकार नहीं कर सकता. ಇದೇ ಕಾರಣದಿಂದ ಶ್ವೇತಾಂಬರರು ವಸ್ತ್ರದಲ್ಲಿ ಕೂಡ ಮೋಕ್ಷ ಇದೆ ಅಂತ ಹೇಳ್ತಾರ, ಆದ್ರೆ ದಿಗಂಬರರು ಅದನ್ನ ಕನಸಿನಲ್ಲಿ ಕೂಡ ಅದನ್ನ ಸ್ವೀಕಾರ ಮಾಡಿಕೊಳ್ಳುವುದಿಲ್ಲ. ಸ್ವೀಕಾರ नहीं कर सकता है. मुनि के लिए वस्त्र वस्त्र नहीं अपितु भावलिंग और द्रव्यलिंग को घातने वाला अस्त्र है. ಆ ಮುನಿಗಳಿಗೆ ವಸ್ತ್ರ ವಸ್ತ್ರ ಅಲ್ಲ, ಅದು ಆ ವಸ್ತ್ರ ಅಲ್ಲ, ಅದು ಏನಿದೆ ಅದು ಮುನಿಗಳಿಗೆ ಭಾವಲಿಂಗ ಮತ್ತು ದ್ರವ್ಯಲಿಂಗವನ್ನು ಘಾತ ಮಾಡುವಂತದ್ದು ಅಸ್ತ್ರ ಇದೆ ಅಂತ ಹೇಳ್ತಾರ. ಅಪಿತು ಮುನಿ ಕೆ ಲಿಯೆ ವಸ್ತ್ರ ವಸ್ತ್ರ ನಹಿ ಭಾವಲಿಂಗ और द्रव्यलिंग को घातने वाला अस्त्र है. भला अब आप भी विचार करो. ನೀವೇ ವಿಚಾರ ಮಾಡಿ. ಈ ವಸ್ತ್ರ ನಿಮ್ಮ ಮೋಕ್ಷ ಮಾರ್ಗವನ್ನು ಹಾಳು ಮಾಡ್ತಾ ಇದೆ, ನಿಮ್ಮ ಮೋಕ್ಷ ಮಾರ್ಗದಲ್ಲಿ ಘಾತ ಮಾಡ್ತಾ ಇದೆ. ಏನ್ ಮಾಡಿದ್ರಿ ಅಶೋಕನ್ನ? ಈ ವಸ್ತ್ರ ಏನ್ ಮಾಡೋದು? ಪರಿಗ್ರಹ ಆಮೇಲೆ ನೋಡಕ್ರಿ. ಈ ವಸ್ತ್ರ ಏನ್ ಮಾಡೋದು ಹೇಳ್ರಿ? ಈ ಮೋಕ್ಷ ಮಾರ್ಗವನ್ನು ಹಾಳು ಮಾಡ್ತಾ ಇದೆ. ನಿಮ್ಮಲ್ಲಿರುವಂತಹ ಭಾವಲಿಂಗ ದ್ರವ್ಯಲಿಂಗ ಅನ್ನುವಂತ ಏನದು ನಿಮ್ಮಲ್ಲಿ ಸ್ವರೂಪ ಇದೆ, ಆ ಸ್ವರೂಪವನ್ನು ಈ ವಸ್ತ್ರ ಏನ್ ಮಾಡ್ತಾ ಇದೆ? ಹಾಳು ಮಾಡ್ತಾ ಇದೆ. ಈ ವಸ್ತ್ರ ಅಲ್ಲ, ಇದು ಅಸ್ತ್ರ ಇದೆ ಅಂತ ಹೇಳ್ತಾರ. ಈ ಅಸ್ತ್ರ ಏನ್ ಇಟ್ಕೊಳ್ಳೋದು ಬಿಡೋದು? ಅಸ್ತ್ರ ಈ ವಸ್ತ್ರ ಇಟ್ಕೊಳ್ಳೋದು ಬಿಡೋದ? ಯಾವಾಗ ಹೇಳ್ರಿ, ಯಾವಾಗ ಬಿಡೋದು ಹೇಳ್ರಿ? ನಾವು ಅಲ್ಲೇ ತೆರಿಗೆ ಸುತ್ತು ಹಾಕಿ ಎಲ್ಲೆಲ್ಲೂ ಹೋಗಿ ಬಂದು ಮತ್ತೆ ಕೊನೆಗೆ ಅಲ್ಲೇ ಬರೋರು. ನಾವು ಎಲ್ಲೆಲ್ಲೋ ಹೋದ್ರೂ ಸಹ ಬರೋರಲ್ಲಿ ಕೊನೆಗೆ ವಸ್ತ್ರ ತೆಗೆಸೋದಕ್ಕೆ ಬರೋರು ಆ ಕಾಲದಲ್ಲಿ ಚತುರ್ಥ ಕಾಲದಲ್ಲಿ ದುಶಾಸನ ದುರ್ಯೋಧನ ದ್ರೌಪದಿ ವಸ್ತ್ರ ಚೀರಹರಣ ಮಾಡ್ತಾ ಇದ್ರು. ಚೀರಹರಣ ಮಾಡಿ ಅವರು ನರಕಕ್ಕೆ ಹೋದ್ರು. ಆದ್ರೆ ನಾವು ನಿಮ್ಮ ವಸ್ತ್ರಗಳನ್ನು ತೆಗೆಸಿ ನಾವು ನಿಮ್ಮನ್ನ ಮೋಕ್ಷಕ್ಕೆ ಕಳಿಸೋ ವ್ಯವಸ್ಥೆ ಮಾಡೋರು ನಾವು. ಏನ್ರಿ? ನಿಮ್ಮ ವಸ್ತ್ರಗಳನ್ನ ತೆಗೆಸಿ ನಾವು ನಿಮ್ಮನ್ನ ಮೋಕ್ಷಕ್ಕೆ ಕಳಿಸುವಂತ ದಾರಿ ವ್ಯವಸ್ಥೆ ಮಾಡಿಕೊಡೋರು ನಿಮಗೆ ನಾವು. ಅಯ್ಯೋ, नमो वर्यंतानम जब पहनने के लिए
ಅಲ್ಲ, ನಾನು ಯಾರನ್ನೂ ಇಟ್ಕೊಳ್ಳಲ್ಲಪ್ಪ. ನಾನು ಹೇಳೋ ತನಕ ಕೇಳ್ರಲ್ಲ. ಅಯ್ಯೋ, ಹೇಳೋದ್ರೆ ಕೇಳ್ರಲ್ಲ. ಕುಮಾರ ಭಯಂಕರ ಕಾಟ ಕೊಡೋರು ನನಗೆ. ಕೇಳಿಲ್ಲ. ನಾವೇನು ಹೇಳ್ತಾ ಇರೋದಂತಂದ್ರೆ, ನೋಡಿ, ದೀಕ್ಷಾ ಕೊಡೋದು ದೊಡ್ಡದಾಗದಲ್ಲ, ದೀಕ್ಷಾ ತಗೊಳ್ಳೋದು ದೊಡ್ಡದಾಗದಲ್ಲ. ಆ ಯೋಗ್ಯತೆ ನನ್ನ ಹತ್ರನೂ ಬೇಕು. ದೀಕ್ಷಾ ಕೊಡುವಂಥ ಯೋಗ್ಯತೆ ಕೂಡ ನನ್ನ ಹತ್ರ ಬೇಕು. ಅದು ಮಾತ್ರ ನಮ್ಮ ಗುರುಗಳ ಹತ್ರ ಇದೆ. ಆ ಗುರುಗಳ ಹತ್ರ ಹೋಗ್ರಿ. ಅಲ್ಲಿ ಹೇಳ್ತಲ್ಲ, ಗುರುಗಳ ಹತ್ರ ಕಳಿಸ್ಕೊಡು ನನ್ನ ಕಡೆ ಹತ್ರ. ಯಹಿ ಕಾರಣ ಹೇ. मुनि के लिए वस्त्र नहीं अपितु भावलिंग और द्रव्यलिंग घातने वाला अस्त्र है. ಇಲ್ಲಿ ಉದಾಹರಣೆ ನೋಡಿ, ಹೇಳೋದು ನಿಮ್ದು ಎಲ್ಲ ಓಕೆ, ಒಪ್ಕೊಳ್ತೀವಿ ನಾವು. ನಿಮ್ಮ ಬೆಂಗಳೂರು ಇತಿಹಾಸದಲ್ಲಿ ಇನ್ನೂ ತನಕ ಯಾರ್ದು ದೀಕ್ಷಾ ಆಗಿಲ್ಲ, ದೀಕ್ಷಾ ತಗೊಳ್ತಾನಂತಂದ್ರೆ ನಾನು ಅವ್ರಿಗೆ ಬೇಡ ಅಂತ ಅನ್ಬಾರ್ದು. ನಾವು ಬೇಡ ಅಂತ ಹೇಳೋದೇ ಇಲ್ಲ. ನಾವು ದೀಕ್ಷಾ ತಗೊಳ್ಬೇಡಿ ಅಂತ ಅಶೋಕನ್ನ ಹೇಳೋದೇ ಇಲ್ಲ. ನಾವು ಹೇಳೋದಿಷ್ಟೇ, ಒಳ್ಳೆ ಗುರುಗಳನ್ನು ನೋಡಿಕೊಂಡು ಆ ಒಳ್ಳೆ ಗುರುಗಳ ಸಾನ್ನಿಧ್ಯದಲ್ಲಿ ಅವ್ರ ಸಂಘದಲ್ಲಿ ಹೋಗಿ ನಿಮ್ಮ ಮೋಕ್ಷ ಮಾರ್ಗ ಪ್ರಶಸ್ತ ಮಾಡಿಕೊಳ್ಳಿ. ನಾನು ಒಳ್ಳೆಯವನಿಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ನನ್ನ ಹತ್ರ ಆ ಯೋಗ್ಯತೆ ಇಲ್ಲ. ಆ ದೀಕ್ಷಾ ಕೊಟ್ಟು ಸಂಸ್ಕಾರ ಮಾಡುವಂಥ ಯೋಗ್ಯತೆ, ಅರ್ಹತೆ ನನ್ನ ಹತ್ರ ಇಲ್ಲ. ಯಾಕಂದರೆ ನಂದೇ ಇನ್ನೂ ಸ್ಥಿರಿಲ್ಲ. ನಾನು ನಿಮ್ಮನ್ನೆಲ್ಲಿ ತೊಗೊಂತಿರ್ಬೋದು ಅಲ್ಲ. ಅದು ಹಾಗೆ ಅದು ನಾವು ಹೇಳೋದು ನೋಡ್ರಿ. ನಿಮಗೆ ಅನಿಸಬಹುದು, ಈ ಮಹಾರಾಜರು ಹೀಗೆ ಮಾತಾಡ್ತಿದ್ದಾರಂತ. ಆದರೆ ಮಹಾರಾಜರು ಮಾತಾಡ್ತಾ ಇರುವಾಗ ಪ್ರತಿಯೊಂದು ವಿಚಾರ ಮಾಡಿ ಮಾತಾಡಬೇಕಾಗತ್ತೆ. ಒಂದು ಶಬ್ದ ಬಿಡಬೇಕಾದ್ರೂ ಕೂಡ ಶಬ್ದದ ಹಿಂದೆ 1000 ಸರ್ತಿ ಯೋಚನೆ ಮಾಡಬೇಕಂತ ಹೇಳಿದಾರೆ. ನಾವು ಹೇಳಿದೀವಲ್ಲ, ಒಳ್ಳೆ ಗುರುಗಳು, ನಿಮಗೆ ಮೋಕ್ಷ ದೀಕ್ಷಾ ತಗೊಳ್ಬೇಕಂತ ಆಸೆ ಇದೆಯಾ, ಮೋಕ್ಷ ಮಾರ್ಗ ಪ್ರಶಸ್ತ ಮಾಡ್ಕೊಳ್ಬೇಕಂತ ಆಸೆ ಇದೆಯಾ, ಒಳ್ಳೆ ಗುರುಗಳ ಸಾನ್ನಿಧ್ಯದಲ್ಲಿ ಹೋಗ್ರಿ, ಒಳ್ಳೆ ಸಂಘದಲ್ಲಿ ಹೋಗ್ರಿ, ಒಳ್ಳೆ ಸಾಧು ಸಂತರ ಸಾನ್ನಿಧ್ಯದಲ್ಲಿ ಹೋಗಿ ನೀವು ದೀಕ್ಷಾ ತಗೊಂಡು ಮೋಕ್ಷ ಮಾರ್ಗ ಪ್ರಶಸ್ತ ಮಾಡ್ಕೊಳ್ಳಿ. ನಮ್ಮ ಹತ್ರ ಆ ಯೋಗ್ಯತೆ ಇಲ್ಲ. ನಾನು ಒಪ್ಕೊಳ್ಳೋದು, ನಾನು ದೀಕ್ಷಾ ತಗೊಂಡಿದ್ದೀನಿ ಅವತ್ತಿನಿಂದ ಇವತ್ತಿನವರೆಗೆ, ನನ್ನ ಸಮಾಧಿ ಆಗೋವರೆಗೆ ನಾನು ಇದೇ ಹೇಳೋದು ಎಲ್ಲರಿಗೂ. ನಾನು ಇದನ್ನೇ ಹೇಳೋದು, ನನಗೆ ಯಾರೂ ಶಿಷ್ಯರಿಲ್ಲ, ನಾನು ಯಾರಿಗೆ ಗುರು ಇಲ್ಲ. ನನಗೆ ಯಾರು ಶಿಷ್ಯರಿಲ್ಲ, ನಾನು ಯಾರಿಗೆ ಗುರು ಇಲ್ಲ. ಯಾಕಂದರೆ ಆ ಯೋಗ್ಯತೆ ನಮ್ಮ ಹತ್ರ ಇಲ್ಲ. ಹೌದು, ಯಾವುದೇ ಕಾರಣಕ್ಕೆ ನಾನು ಅವಾಗ ಅಮ್ಮ ಹೇಳಿದ್ರಲ್ಲಿ, ಈಗ ಅನುಪಮ ಅಮ್ಮ ಹೇಳಿದ್ರು, ಯಾವುದೇ ಕಾರಣಕ್ಕೆ ಅದು ಆಚಾರ ಪದ ಬಿಡಿ, ಅದು ಆಚಾರ ಪದ ಅಂತ ಮುನಿಗಳು ಕೂಡ ದೀಕ್ಷೆ ಕೊಡ್ಬೋದು, ಕೊಡಬಾರ್ದಂತೇನಿಲ್ಲ. ಮುನಿಗಳು ಕೂಡ ದಿಗಂಬರ ದೀಕ್ಷೆ ಕೊಡ್ಬೋದು, ಏನು ದೋಷ ಇಲ್ಲ ಅದರಲ್ಲಿ. ಆದರೆ ಕೊಡ್ಬೋದು, ಏನು ದೋಷ ಇಲ್ಲ, ಮುನಿಗಳು ಸಹ ಕೊಡ್ಬೋದು. ಆದರೆ ಆ ಯೋಗ್ಯತೆ ನಮ್ಮ ಹತ್ರ ಇಲ್ಲ ಅಷ್ಟೇ. ಆಗ ನಿಮಗೆಲ್ಲ ದೀಕ್ಷಾ ಕೊಟ್ಟನಂದ್ರೆ ನಾನು 2ನೇ ಪ್ರಸನ್ನ ಕುಮಾರ್ ಆಗಬೇಕಾಗತ್ತೆ, ಕೇಶಲೋಚನೆ ಮಾಡೋದಿಲ್ಲ. ಎಲ್ಲ ಖಾಲಿ ಇದೆ ನೋಡ್ರಿ, ಹಾಗೆ ಆಗಿಬಿಡತ್ತೆ ನಮ್ಮದು. ನಮ್ಮ ಪಾಶ್ಚಾತ್ಯರ ಹಂಗ ಅಲ್ಲ. ನಾವು ಹೇಳಿದ್ವಲ್ಲ, ನನ್ನ ಕೆಲಸ ಏನು, ದಾರಿ ತೋರಿಸೋದು. ಅಲ್ಲಿ ಹೋಗ್ರಿ, ಎಲ್ಲ ಸಿಗತ್ತೆ ನಿಮ್ಗೆ ಅಂತ ಹೇಳೋಣ. ನೋಡಿ, ಹಂಗಿರಲ್ಲ ಅದು, ಮತ್ತೆ ಪಾಪನೇ ಅದು. ಇಬ್ರು ಯಾರು ಮಾರಾಯ? ಅಯ್ಯೋ, ಅವ್ರೇನು ರೆಡಿನೇ ಇದಾರೆ. अहिंसा महाव्रतधारी क्या अपने पास में अस्त्र शस्त्र रखेगा? नहीं. यदि रखता है तो वह अहिंसा महाव्रतधारी कैसे? दूसरी बात है, ಇಲ್ಲಿ ತಿಳ್ಕೊಳ್ಳೋದಿಲ್ಲ. ಅಹಿಂಸಾ ಮಹಾವ್ರತಿಗಳು ಅಸ್ತ್ರ ಶಸ್ತ್ರಗಳನ್ನ ಜೊತೆಗೆ ಇಟ್ಕೊಳ್ತಾರೇನಾ? ಅಹಿಂಸಾ ಮಹಾವ್ರತವನ್ನು ಧಾರಣೆ ಮಾಡಿಕೊಂಡಿರುವಂಥ ದಿಗಂಬರ ಮುನಿಗಳು ಅಸ್ತ್ರ ಶಸ್ತ್ರಗಳನ್ನ ಜೊತೆಗೆ ಇಟ್ಕೊಳ್ತಾರೇನಾ? ಇಟ್ಕೊಳ್ಳೋದೇ ಇಲ್ಲ ಅವರು. ಹಾಗೇನಾದ್ರೂ ಇಟ್ಕೊಂಡ್ರಂತಂದ್ರೆ ಅವರು ಅಹಿಂಸಾ ಮಹಾವ್ರತಿಗಳೇ ಅಲ್ಲ. ಅವ್ರಿಗೆ ಅಹಿಂಸಾ ಮಹಾವ್ರತಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. दूसरी बात है कि मुनिराज के 28 मूल गुणों में 7 विशेष गुणों में अचलकत्व एक विशेष गुण है. ಈ ಮುನಿಗಳ 28 ಮೂಲ ಗುಣಗಳಲ್ಲಿ ಒಂದು ಅಚಲಕತ್ವ ಅನ್ನುವಂಥ ಒಂದು ವಿಶೇಷವಾದ ಗುಣ ಇದೆ ಅಂತ ಹೇಳ್ತಾರೆ. ನೋಡ್ರಿ, 5 ಮಹಾವ್ರತ, 5 ಸಮಿತಿ, ಆಮೇಲೆ ಷಟ್ಕಾಯ ಜೀವ ರಕ್ಷಾ,
ಪಂಚೇಂದ್ರಿಯ ನಿರೋಧ, ಅದರ ಜೊತೆಗೆ 7 ಶೇಷ ಗುಣ ಅಂತ ಬರುತ್ತೆ. ಆ 7 ಶೇಷ ಗುಣಗಳಲ್ಲಿ ಒಂದು ಅಚಲಕತ್ವ ಗುಣ ಅಂತ ಬರುತ್ತೆ. ಒಂದು ಯಾವ ಗುಣ? ಅಚಲಕತ್ವ ಗುಣ ಅಂತ. ಅಚಲಕತ್ವ ಗುಣ ಅಂತಂದ್ರೆ ವಸ್ತ್ರದಿಂದ ರಹಿತರಾಗಿರುವಂತ ನಗ್ನತ್ವ ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ. ಅದಕ್ಕೆ ನಗ್ನತ್ವ ಗುಣ ಇರುತ್ತೆ. ಆ ನಗ್ನತ್ವ ಉಳಿದಿಲ್ಲ ಅವ್ರ ಹತ್ರ. ಹಾಗಾದ್ರೆ ಅವ್ರ ಹತ್ರ ಏನಾದ್ರು ಅಸ್ತ್ರಶಸ್ತ್ರಗಳಿದ್ದು ಅಥವಾ ಅವ್ರ ಹತ್ರ ಏನಾದ್ರು ಬಟ್ಟೆ ಇದ್ರ ಅವರಿಗೆ ನಗ್ನತ್ವ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನಾನು ನಿನ್ನೆ ಈ ವಿಷಯದಲ್ಲಿ ಚರ್ಚೆ ಬಹಳಷ್ಟು ಆಯಿತು. ಏನಂತಂದ್ರೆ 105, 108 ಅಂತ ಬಂತಲ್ಲ, ಅದರಲ್ಲಿ ಯಾವ 5 ಗುಣಗಳು 105ರಲ್ಲಿ 3 ಗುಣಗಳು ಏನು ಕಡಿಮೆ? ಅವು ಪ್ರಥಮ ಗುಣನೇ ವಸ್ತ್ರ ಬಂತು, ಎರಡನೇದು ಯಾವುದು ಬಂತು? ನಗ್ನತ್ವ ಬಂತು, ಮೂರನೇದು ಯಾವುದು ಬಂತು? ಎದ್ದೆತ್ಕೊಂಡು ಆಹಾರ ತಗೊಳ್ಳೋದು ಬಂತು. ಈ 3 ಗುಣಗಳು ಅವರಲ್ಲಿ ಇಲ್ಲ. ಈ 3 ಗುಣಗಳು ಇಲ್ಲದ ಕಾರಣದಿಂದ ಅಪರಿಗ್ರಹ ಇಲ್ಲ ಅವರು, ಆಮೇಲೆ ನಗ್ನತ್ವ ಇಲ್ಲ ಅವರು, ಆಮೇಲೆ ಎದ್ದೆತ್ಕೊಂಡು ಆಹಾರ ತಗೊಳಕ್ಕಾಗಲ್ಲ ಅವ್ರಿಗೆ. ಆ ಕಾರಣದಿಂದ ಅವ್ರಿಗೆ ಏನಾಗಲ್ಲ, ದಿಗಂಬರತ್ವ ಮುನಿಗಳ ಅವಸ್ಥೆಯಲ್ಲಿ ಅವ್ರನ್ನ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. जिसका स्वरूप मूलाचार इस प्रकार से प्रतिपादित किया गया है. ಈ ಮೂಲಾಚಾರದಲ್ಲಿ ಅದರ ಸ್ವರೂಪವನ್ನು ಬಹಳ ಸುಂದರವಾಗಿ ಇಲ್ಲಿ 30ನೇ ನಂಬರ್ ಗಾತೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಇಲ್ಲಿ. ವತ್ತಾಜಿನವಕ್ಕೇನಯ ಅಹವಾ ಪತ್ತಾ ಈನ ಅಸಂವರಣಂ ನಿಂಭೂಸನ ನಿಘಂತಂ ಅಚಿಲಕ್ಕಂ ಜಗದಿ ಪೂಜ್ಯಂ. ಈ ನಗ್ನತ್ವ ಹೇಗಿದೆ ಅಂತಂದ್ರೆ ಜಗತ್ತು ಪೂಜ್ಯ ಇದೆ ಅಂತ ಹೇಳ್ತಾರೆ ಇಲ್ಲಿ. ಈ ನಗ್ನತ್ವ ಸ್ವರೂಪ ಹೇಗಿದೆ ಅಂತಂದ್ರೆ ಜಗತ್ ಪೂಜ್ಯ ಇದೆ ಅಂತ ಹೇಳ್ತಾರೆ. ಅದು ಹೇಗೆ? वस्त्र, चर्म और वक्कलों से अथवा पत्ते आदिकों से शरीर का नहीं ढकना, भूषण अलंकार से और परिग्रह से रहित निर्ग्रंथ वेश जगत में पूज्य अचलकत्व नाम का मूल गुण है. ಏನ್ ಹೇಳಿದ್ರಿ ಇಲ್ಲಿ? ಜಗತ್ತಿನಲ್ಲಿ ಪೂಜ್ಯವಾಗಿರುವಂಥ ನಗ್ನತ್ವ ಅದು ಹೇಗಿದೆ ಅಂತಂದ್ರೆ ಚರ್ಮದ ವಸ್ತ್ರಗಳು, ಆಮೇಲೆ ಚರ್ಮ ವಸ್ತ್ರ, ಒಕ್ಕಲು ಆದಿ, ಇಲ್ಲೇನು ಮೇಲೆ 5 ಪ್ರಕಾರದ ಹೇಳಿದ್ರಲ್ಲ, ಈ 5 ಪ್ರಕಾರದ ವಸ್ತ್ರಗಳಿಂದ ರಹಿತರಾಗಿದ್ದರು ಅವರು. ಆ ವಸ್ತ್ರಗಳನ್ನು ತಗೊಂಡು ತನ್ನ ಶರೀರವನ್ನು ಮುಚ್ಕೊಂಡ್ರಂತಂದ್ರೆ ಅವ್ರ ಹತ್ರ ಏನಾಗತ್ತೆ? ಪರಿಗ್ರಹ ಬಂದ್ಬಿಡ್ತು. ಅದ್ರ ಜೊತೆಗೆ ನಗ್ನತ್ವ ನಾಶ ಆಯಿತು. ಅದ್ರ ಜೊತೆಗೆ ಭೂಷಣ, ಅಲಂಕಾರ ಆದಿ ಪರಿಗ್ರಹಗಳಿಂದ ಸಹಿತರಾದ್ರಂತಂದ್ರೆ ನಿಗ್ರಂಥ ಅವಸ್ಥೆ ಏನಾಯ್ತು? ಅವ್ರದ್ದು ದೂರ ಆಗಿಬಿಡ್ತು. ಆ ಕಾರಣದಿಂದ ಅವರಿಗೆ ಅಚಲಕತ್ವ ಅನ್ನುವಂಥ ಗುಣ ಅವರಿಗೆ ಸಿಗುವುದಿಲ್ಲ, ನಗ್ನತ್ವ ಅನ್ನುವಂಥ ಗುಣ ಸಿಗುವುದಿಲ್ಲ. ಯಾಕಂತಂದ್ರೆ ಜಗತ್ತಿನಲ್ಲಿ ಪೂಜನೀಯ ಸ್ಥಾನ ಯಾವುದಿದೆ ಅಂತಂದ್ರೆ ಅದು ನಗ್ನತ್ವ ಇದೆ ಅಂತ ಹೇಳ್ತಾರಲ್ಲಿ. ಏನೂ ಇಲ್ಲ ಅಲ್ಲಿ, ವಿಕಾರಗಳೇ ಇಲ್ಲ, ರಾಗ ದ್ವೇಷಗಳೇ ಇಲ್ಲ, ಮೋಹ ಮಾಯನೇ ಇಲ್ಲ. ಅಂತಹ ನಗ್ನತ್ವ ಸ್ವರೂಪವನ್ನು ಜಗತ್ತು ನಮ್ಮನ್ನು ನೋಡಿ ಏನೋ ಮೋಹ ಮಾಯ ವಿಕಾರ ಎಲ್ಲ ಉತ್ಪನ್ನ ಆಗಬಹುದು. ಆದರೆ ನಮಗೆ ಜಗತ್ತವನ್ನು ನೋಡಿ ನಮಗೆ ಯಾವುದೇ ಪ್ರಕಾರದ ವಿಕಾರಗಳು, ಮೋಹ ಮಾಯಗಳು, ನಮ್ಮಲ್ಲಿ ಯಾವುದೇ ವಿಕಲ್ಪಗಳು, ರಾಗ ದ್ವೇಷಗಳು ನಮ್ಮಲ್ಲಿ ಇರುವುದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ಆ ಕಥಾವಾಚಕರಿಗೆ ಪ್ರಶ್ನೆ ಕೇಳ್ತಾರವಾಗ ಸ್ತ್ರೀ ಹೇಳ್ತಾ ಇದ್ದಳು. ಏನು ಯಾವ ರೀತಿ ಹೇಳ್ತಿದ್ರು ಅಂತಂದ್ರೆ ಹೇಳೋ ಟ್ಯೂನ್ದಲ್ಲಿನೇ ಅವಳ ವಿಕಾರತೆ ಕಾಣಿಸ್ತಾ ಇದೆ ಅಲ್ಲಿ. ಅವಳು ಹೇಳೋ ಮಾತಿನಲ್ಲಿನೇ ಆ ಸ್ತ್ರೀಗೆ ಅವಳ ವಿಕಾರತೆ ಪ್ರಕಟವಾಗ್ತಾ ಇದೆ ಅಲ್ಲಿ. ಅವಳು ಏನ್ ಹೇಳ್ತಿದ್ದಾಳೆ ಅಂತಂದ್ರೆ ಆ ದಿಗಂಬರ ಮುನಿಗಳನ್ನ ನೋಡಿ, ನಾವು ಜೈನ ಸಂತರನ್ನು ನೋಡಿ ನಾವೇನೋ ನಮ್ಮ ಭಗವಂತ, ನಮ್ಮ ದೇವರು ಪೂಜೆ ಮಾಡ್ತಿದ್ರು ಕೂಡ ನಮ್ಮ ಕಣ್ಣು ಮುಂದೆ ಅವರೇ ಬರ್ತಾ ಇದಾರಂತ. ಅವಳು ಏನ್ ಹೇಳ್ತಿದ್ರು ಅಂತಂದ್ರ ನಾವೇನೋ ನಮ್ಮ ದೇವರುಗಳು ನಾವು ಪೂಜೆ ಮಾಡ್ತಾ ಇರುವಾಗ, ನಮ್ಮ ದೇವರುಗಳ ಪೂಜೆ ಮಾಡ್ತಾ ಇರುವಾಗ ನಮ್ಮ ಕಣ್ಣು ಮುಂದೆ ಆ ದಿಗಂಬರ ನಗ್ನ ರೂಪನೇ ಬರ್ತಾ ಇತ್ತು ಅಂತ ಹೇಳ್ತಾರೆ. ನಿನ್ನಲ್ಲಿ ವಿಕಾರತೆ ಇದೆ, ನಿನ್ನ ಕಣ್ಣಲ್ಲಿನೇ ವಿಕಾರ ಇದೆ, ನಿನ್ನ ಮನಸ್ಸಿನಲ್ಲಿ ವಿಕಾರ ಇದೆ, ನಿನ್ನ ಮನಸ್ಸಿನಲ್ಲಿ ಆ ಕಷಾಯ ಭಾವ ಉತ್ಪನ್ನವಾಗ್ತಾ ಇರುವಾಗ ನಿನಗೆ ಮುಂದೆಲ್ಲ ಅದೇ ಕಾಣಿಸೋದು, ನಿನ್ನ ಮುಂದೆ ಎಲ್ಲ ಅದೇ ಕಾಣಿಸೋದು. ಅದಕ್ಕೆ ನಿನ್ನ ಕಣ್ಣಲ್ಲಿ ಇರುವಂತಹ ವಿಕಾರಗಳನ್ನು ನೀನು ದೂರ ಮಾಡು, ನಿನಗೆ ಸಾಕ್ಷಾತ್ ಭಗವಂತರು ಕಾಣಿಸಬಹುದು. ಆ ವಿಕಾರ ಇಟ್ಕೊಂಡವರಿಗೆಲ್ಲ ಏನು ಕಾಣಿಸೋದು ಅಲ್ಲಿ? ವಿಕಾರ ಇದ್ದಾಗ ನಿಮ್ಗೆ ಏನು ಕಣ್ಣಿಗೆ ಏನು ಕಾಣಿಸೋದಿದೆ? ವಿಕಾರನೇ ಕಾಣಿಸೋದು ನಿಮಗೆ ಅಲ್ಲಿ. ಅಲ್ಲಿ ಏನು ಕಾಣಿಸೋದು ನಿಮಗೆ? ವಿಕಾರನೇ ಕಾಣಿಸೋದು. ಆ ಕಾರಣದಿಂದ ನಾವು ನೋಡುವಾಗ ನಾವು ಸ್ವಚ್ಛ ದೃಷ್ಟಿಯಿಂದ ನೋಡಬೇಕು ಅಂತ ಹೇಳ್ತಾರೆ ಅಲ್ಲಿ. ನಾವು ಭಗವಂತರ ದೃಷ್ಟಿಯಿಂದ ನೋಡಬೇಕು ಅಂತ ಹೇಳ್ತಾರೆ ಅಲ್ಲಿ. वस्त्र, धोती, दुपट्टा, कंबल आदि अजीन, मृग, व्याघ्र आदि से उत्पन्न चर्म, वक्कल, वृक्षादि की छाल, इनसे शरीर को नहीं ढकना, अथवा पत्ते और छोटे मोटे तृण आदि से शरीर को नहीं ढकना, भूषण, कड़े, बाजू बंद, हार, मुकुट आदि आभरण और मंडन, विलेपन, धूपन आदि वस्तुओं का आभूषण शब्द से विमोचन किया गया है. इनसे निर्गत रहित जो वेश है वह निर्भूषण वेश है, अर्थात संपूर्ण प्रकार के राग
और अंग के विकारों का अभाव होना चाहिए। ग्रंथ यानी संयम के विनाशक द्रव्ಯ उनसे रहित ನಿರ್ಗ್ರಂಥ ಅವಸ್ಥಾ ಹೋತಿ ಹೇ. ಇವೆಲ್ಲ ಹೇಳಿದ್ರಲ್ಲಿ ಇಲ್ಲಿ ಏನೇನು ಹೇಳಿದ್ರಲ್ಲ ಇವೆಲ್ಲದರಿಂದ ನಾವೇನಿರಬೇಕು, ದೂರ ಇರಬೇಕು ಅಂತ ಹೇಳ್ತಾರ. ಇವೇನು ನಿಮಗೆ ಪ್ರಯೋಜನಭೂತ ಇಲ್ಲ. ಯಾವ್ಯಾವುದು ವಸ್ತ್ರಗಳು, 5 ಪ್ರಕಾರ ಹೇಳಿದ್ರು ವಸ್ತ್ರಗಳು, ಆಮೇಲೆ ಎಲೆಗಳನ್ನು ಹಾಕೊಳ್ಳೋದು, ಆಮೇಲೆ ಹುಲ್ಲುಗಳನ್ನು ಹುಲ್ಲದ ಇದು ಮಾಡಿಕೊಂಡು ವಸ್ತ್ರ ಮಾಡಿಕೊಂಡು ಕಟ್ಕೊಳ್ಳೋದು, ಮೈಗೆಲ್ಲ ಸುತ್ತಕೊಳ್ಳೋದು, ಆಮೇಲೆ ಲೇಪಗಳನ್ನು ಹಚ್ಕೊಳ್ಳೋದು. ನಾಗಸ್ವಾಮಿಗಳು ಹಚ್ಕೊಳ್ತಾರೆ ನೋಡ್ರಿ, ವಿಭೂತಿ ಮೈಗೆಲ್ಲ ಹಚ್ಕೊಂಡ್ಬಿಟ್ಟಿರ್ತಾರ, ಅವೆಲ್ಲ ಲೇಪಗಳನ್ನ ಹಚ್ಕೊಳ್ಳೋದು. ಇವೆಲ್ಲ ಹಾಕೊಂಡ್ರಿಂದ ನಿಮ್ಗೆ ಏನಾಯ್ತು, ಅಲ್ಲಿ ನಿಮ್ಮ ದಿಗಂಬರತ್ವವನ್ನು ಮುಚ್ಚಿಟ್ರಿ. ನಿಮ್ಮ ದಿಗಂಬರತ್ವವನ್ನು ನೀವು ಮುಚ್ತಾ ಇದ್ದೀರಾ, ನಿಮ್ಮ ದ್ರವ್ಯಲಿಂಗ ಮತ್ತು ಭಾವಲಿಂಗವನ್ನು ನೀವು ಮುಚ್ತಾ ಇದ್ದೀರಾ. ಇವೆಲ್ಲ ನಿಮಗೆ ಏನಿದಾವ ಅಂತಂದ್ರೆ ಅಸ್ತ್ರ ಪ್ರಮಾಣ ಇದೆ. ನಿಮಗೆ ಅಸ್ತ್ರ ಅಂದ್ರೇನಾ, ಅಹಿಂಸಾ ಮಹಾವರದ ರಕ್ಷಣೆನೇ ಆಗ್ತಿಲ್ಲ ನಿಮ್ಮದಲ್ಲಿ. ಆ ಕಾರಣದಿಂದ ಇವೆಲ್ಲ ಯಾವುದೂ ನಿಮ್ಮ ಹತ್ರ ಇಟ್ಕೊಳ್ಬಾರ್ದು, ಯಾವುದೂ ನಿಮ್ಮ ಅದನ್ನ ಹಚ್ಕೊಳ್ಬಾರ್ದು, ಮೈಗೆ ಹಚ್ಕೊಳ್ಬಾರ್ದು. ಆಮೇಲೆ ಆಭೂಷಣಗಳನ್ನೆಲ್ಲ ಹೇಳಿದ್ರಲ್ಲಿ, ಈ ಆಭೂಷಣಗಳಿಂದ ಕೂಡ ನಿಮ್ಮ ನಗ್ನತ್ವವನ್ನು ಮುಚ್ಚಿಡಬಾರ್ದು. ನೀವು ಇದರಿಂದ ಸಹ ನೀವು ಮುಚ್ಚಿಟ್ರೆ ನಿಮ್ಮ ನಿರ್ಗ್ರಂಥ ಅವಸ್ಥೆ ಏನಾಗುತ್ತೆ, ಅಲ್ಲಿ ದೂರ ಆಗಿಬಿಡುತ್ತೆ, ನಾಶ ಆಗಿಬಿಡುತ್ತೆ ಅನ್ನೋಂಥ ವಿಷಯಗಳನ್ನ ಇಲ್ಲಿ ಹೇಳ್ತಾರೆ. अर्थात बाह्य और अभ्यंतर परिग्रह का अभाव होना निर्ग्रंथ अवस्था है. ನಿಮ್ಗೆ ಇವಾಗಲೇ ನಾವು ನೆನೆಸ್ಕೊಂಡಿದ್ವಿ, ನಿಮ್ಮನ್ನ ಇವಾಗಲೇ ನೆನೆಸ್ಕೊಂಡಿದ್ದೀವಿ, ನಿನ್ನೆನೂ ನೆನೆಸ್ಕೊಂಡಿದ್ದೀವಿ. ತಪ್ಪೇನಿಲ್ಲಪ್ಪ, ಇಲ್ಲಪ್ಪ, ನಾವೆಲ್ಲ ಹಂಗೆ ನೆನೆಸ್ಕೊಳ್ಳಲ್ಲ ನಿಮ್ಮನ್ನ. ನಾವು ಒಳ್ಳೆ ಜನರಿದ್ರೆ ನೆನೆಸ್ಕೊಳ್ತೀವಿ ಅಷ್ಟೇ. ಯಾರು ತಪ್ಪು ಮಾಡಿದ್ರೆ ನಾವು ಅಲ್ಲೇ ಮಾಡ್ತಿ ಬಿಟ್ಟಿರ್ತೀವಿ, ಯಾವುದು ತಲೆಯಲ್ಲಿ ಇಟ್ಕೊಳ್ಳಲ್ಲ. ಗುಣಗ್ರಾಹಿಗಳಾಗಬೇಕು, ದೋಷಗ್ರಾಹಿಗಳಾಗಲೇಬಾರದು. ನಾವು ಒಳ್ಳೆ ಜನರಿದ್ರೆ ನೆನೆಸ್ಕೊಳ್ತೀವಿ, ಹೌದಲ್ರಿ ಪಾರ್ಶ್ವತನ? ಖರೇನೈತಿ ಅದ ಅಲ್ಲ. ಕಣ್ಣಿಗೆ ಕಾಣಿಸೋದು ಒಂದೇ ದೃಷ್ಟಿಯಿಂದ ಇಲ್ಲ. ಒಂದ್ರೆ ಕೆಟ್ಟವನಿದ್ದಾಗ, ಒಂದ್ರೆ ಒಳ್ಳೆಯವನಿದ್ದಾಗ. ಒಂದ್ರೆ ಕೆಟ್ಟವನ್ ಅತಿ ಕೆಟ್ಟವನಿದ್ದಾಗ ಕಣ್ಣಿಗೆ ಕಾಣಿಸ್ತಿರ್ತಾನ, ಮತ್ತು ಒಂದು ಅತಿ ಒಳ್ಳೆಯವನಿದ್ದಾಗ ಕಣ್ಣಿಗೆ ಕಾಣಿಸ್ತಿರ್ತಾನ. ನಾವು ಕೆಟ್ಟದ್ದು ನೋಡೋದೇ ಇಲ್ಲ, ನಮ್ಗೆ ಕೆಟ್ಟದ್ದು ಕಾಣಿಸೋದೇ ಇಲ್ಲ. ನಿಮ್ಮಲ್ಲಿ ಒಳ್ಳೆ ಗುಣ ಒಂದು ಯಾವುದಿದೆ ಅಂತಂದ್ರೆ, ತಲೆಯಲ್ಲಿ ಕೂದಲಿಲ್ಲ, ಕೇಶಲೋಚನೆಗೆ ಬಹಳ ಈಸಿ ಇದೆ, ಅದನ್ನ ನಾವು ಒಳ್ಳೆ ಗುಣ ಅಂತ ಹೇಳ್ತೀವಿ. ಅದು ಕೆಟ್ಟದಲ್ಲ, ಅದು ಒಳ್ಳೇದು ಅಂತ ಹೇಳ್ತೀವಿ ನಾವು. ಕಾಲ್ ಭಾಗ ಏನದು 5 ನಿಮಿಷದ ಕೆಲಸ, ಅದು ಹಿಂಗೆ ಮಾಡಿದ್ರೆ ಬಿಟ್ಟರೆ ಸಾಕು, ಅದು ಬಂದು ಹೋಗ್ಬಿಡುತ್ತೆ ಅದು. ಈ ಪ್ರಕಾರ इस प्रकार से चेल वस्त्र को शरीर संवरण के लिए मन वचन काय से ग्रहण नहीं करना आचेलक्य व्रत है. जो ನೋಡ್ರಿ, ಚೇಲ್ ಅಂದ್ರೇನ ವಸ್ತ್ರಗಳು, ಚೇಲ್ ಅಂದ್ರೇನ ವಸ್ತ್ರಗಳು. ಈ ವಸ್ತ್ರಗಳಿಂದ ರಹಿತ ಶರೀರವನ್ನು ನಾವೇನು, ಈ ವಸ್ತ್ರಗಳಿಂದ ನಮ್ಮ ಶರೀರವನ್ನು ಮನವಚನ ಕಾಯಪೂರ್ವಕ ಗ್ರಹಣ ನಹಿ ಕರ್ನ, ಗ್ರಹಣ ಅದನ್ನ ಮಾಡುವಂಗಿಲ್ಲ. ಅದಕ್ಕೇನಂತಾರ ಅಚೇಲಕ್ಯ ವ್ರತ ಅಂತ ಹೇಳ್ತಾರೆ, ಅದಕ್ಕೆ ಅಚೇಲಕ್ಯ ವ್ರತ ಅಂತ ಹೇಳ್ತಾರ. ಜೋ ಕಿ ಜಗತ್ ಮೇ ಪೂಜ್ಯ ಹೇ. ಅಚಲಕತ್ವ ವ್ರತ ಏನಿದೆ ಅದು ಜಗತ್ತಿನಲ್ಲಿ ಪೂಜ್ಯ ಇದೆ. ಮಹಾಪುರುಷೋं के द्वारा अभिप्रेत है और ವಂದನೀಯ है. ಮಹಾಪುರುಷರಿಂದ ಅಭಿಪ್ರೇತವಾಗಿದೆ, ಅದು ವಂದನೀಯ ಇದೆ ಅಂತ ತಿಳ್ಕೊಳ್ಬೇಕಿಲ್ಲಿ. तात्पर्य यह निकला कि वस्त्र चर्म वक्कल से अथवा पत्ते आदि से जो शरीर को नहीं ढकता है, निर्ग्रंथ और निर्भूषण वेश का धारण करना है, वह अचलक्य व्रत जगत में पूज्य होता है ಅಂತ ತಿಳ್ಕೊಳ್ಬೇಕಿಲ್ಲಿ. ಆದಿ ಇಲ್ಲಿ ಯಾವುದೇ ಪ್ರಕಾರದ ವಸ್ತ್ರಗಳನ್ನು ಅವ್ರು ಸೇವನೆ ಮಾಡದೆ ನಿರ್ಗ್ರಂಥ ಅವಸ್ಥೆಯಲ್ಲಿ ಇರ್ತಾರ, ಅದಕ್ಕೆ ಜಗತ್ ಪೂಜ್ಯನೀಯ ಸ್ಥಾನ ಅಂತ ಹೇಳ್ತಾರ ಅಂತ ತಿಳ್ಕೊಳ್ಬೇಕಿಲ್ಲಿ. प्रश्न यह है कि वस्त्र आदिकों के होने पर क्या दोष है. ಮತ್ತೆ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಅವರು. ಮತ್ತೆ ಪ್ರಶ್ನೆ ಏನು ಕೇಳ್ತಾರೆ ಅಂತಂದ್ರ, ವಸ್ತ್ರ ಆದಿಕೋं के होने पर क्या दोष है. ಈ ವಸ್ತ್ರಗಳನ್ನೆಲ್ಲ ಇಟ್ಕೊಂಡ್ರಿ, ವಸ್ತ್ರಗಳನ್ನೆಲ್ಲ ಹಾಕೊಂಡ್ರಿ ಏನ್ ದೋಷ ಇದೆ ಅಂತ ಪ್ರಶ್ನೆ ಬಂದಾಗ ಹೇಳ್ತಾರೆ. ಅದಕ್ಕೆ ಉತ್ತರ ಹೇಳ್ತಾರ, ಐಸಾ ನಹಿ ಕಹೇ. ಈ ರೀತಿ ಹೇಳಕ್ಕೆ ಹೋಗಬೇಡಿ, ಏನ್ ದೋಷ ಇದೆ ಅಂತ ನೀವು ಹೇಳಕ್ಕೆ ಹೋಗಬೇಡಿ. ಕ್ಯೋಂಕಿ ಹಿಂಸಾ ಅರ್ಜನ್, ಹಿಂಸೆದ ಅರ್ಜನೆ ಮಾಡ್ತಾ ಇದೀವಿ ನಾವು. ಆಮೇಲೆ ಪ್ರಕ್ಷಾಲನ, ಅದನ್ನು ತೊಳಿಬೇಕು. ಆಮೇಲೆ ಯಾಚನೆ ಮಾಡಬೇಕು. ನಿರ್ಮಾ ಸೋಪ್ಗೋಸ್ಕರ ಬಟ್ಟೆ ಹಳೇದಾಗಿದೆ, ಹೊಸ ಬಟ್ಟೆ ಕೊಡಿ, ಬಟ್ಟೆ ಜೀರ್ಣ ಆಗಿದೆ, ಹೊಸ ಬಟ್ಟೆ ಕೊಡಿ, ಬಟ್ಟೆ ಹರಿದೋಗಿದೆ, ಅದಕ್ಕೆ ಹೊಲಿಲಿಕ್ಕೆ ಏನ್ ಕೊಡಿ, ಸೂಜಿ ದಾರ ಕೊಡಿ. ಅನೇಕ ಪ್ರಕಾರದ ಯಾಚನೆ ಮಾಡಬೇಕಾಗತ್ತೆ. ಆದಿ ಅನೇಕ ದೋಷ ಆತೆ. ಇವೆಲ್ಲ ದೋಷಗಳು ಬಟ್ಟೆ ಧಾರಣೆ ಮಾಡಿಕೊಂಡವರಿಗೆ ಆಗ್ತಾ ಇರುತ್ತದೆ. ತಥಾ ಧ್ಯಾನ ಅಧ್ಯಯನ ಆದಿ ಮೇ ವಿಘ್ನ ಭಿ ಹೋತಾ ಹೈ. ಧ್ಯಾನ ಅಧ್ಯಯನ ಆದಿದಲ್ಲಿ ಕೂಡ ಏನಾಗುತ್ತೆ, ಅದು ಬಟ್ಟೆ ವಿಘ್ನ ರೂಪ, ವಿಘ್ನದಲ್ಲಿ ವಿಘ್ನ ಬರ್ತಾ ಇರುತ್ತೆ ನಿಮಗೆ. ಈಗ ಧ್ಯಾನ ಕೂತ್ಕೊಂಡಿದ್ದೀರಾ, ಜಪ ತಪ ಮಾಡ್ತಾ ಇದ್ದೀರಾ, ಸಾಮಾಯಿಕ ಮಾಡ್ತಾ ಇದ್ದೀರಾ, ನಿಮ್ಮ ಕ್ರಿಯೆಗಳನ್ನ ಮಾಡ್ತಾ ಇದ್ದೀರಾ, ಬಟ್ಟೆ ನಿಮ್ಗೆ ಎಷ್ಟು ಅಡಚಣೆ ಮಾಡ್ತಾ ಇರುತ್ತೆ ಹೇಳಿ ನೋಡಿ. ಅವಾಗ
ಎಷ್ಟು ಅಡಚಣೆ ಮಾಡ್ತಾ ಇರುತ್ತೆ ನಿಮಗೆ ಆ ಬಟ್ಟೆ. ಆ ಬಟ್ಟೆ ಇಲ್ಲದಿದ್ರೇನೆ ವಿಕಲ್ಪನೆ ಇಲ್ಲಲ್ಲ, ಯಾವ್ದು ಅಡಚಣೆ ಇಲ್ಲ. ಧ್ಯಾನ ಅಧ್ಯಯನದಲ್ಲಿ ಯಾವುದೇ ನಿಮಗೆ ತೊಂದರೆನೇ ಇಲ್ಲ. ಸ್ವಾಧ್ಯಾಯ ಮಾಡ್ತಾ ಇರೋಗೂ ತೊಂದರೆ ಇಲ್ಲ, ವಿಕಲ್ಪಗಳಿಲ್ಲ. ಸ್ವಾಧ್ಯಾಯಕ್ಕೆ ಬಂದು ಕುತ್ಕೊಳ್ಬೇಕಾದ್ರೆ ಧೂಳಿದೆ, ಕೆಳಗೇನಿದೆ ಧೂಳಿದೆ, ಅದನ್ನ ಕ್ಲೀನ್ ಮಾಡಿ ಕುತ್ಕೊಳ್ಬೇಕು. ಯಾಕೆ? ಬಟ್ಟೆ ಗಲೀಜಾಗತ್ತೆ. ಬಟ್ಟೆ ಏನಾಗತ್ತೆ? ಗಲೀಜಾಗತ್ತೆ. ಚಂದನ್ ಗೋಡೆಗೆ ಊರ್ಕೊಂಡು ಕೂತಿದ್ಯಾ, ಗೋಡೆ ಗಲೀಜಾಗ್ತಾ ಇದೆ. ಗೋಡೆ ಬಣ್ಣ ನಿನ್ನ ಬಟ್ಟೆಗೆ ಬಂದ್ಬಿಡತ್ತೆ ಅಂತ ಬಟ್ಟೆ ಎಷ್ಟು ರಕ್ಷಣೆ ಮಾಡಕ್ ನೋಡ್ತೀವಿ ನೋಡಿ ನಾವು. ಈ ಪ್ರಕಾರ ಅನೇಕ ಪ್ರಕಾರದ ವಿಷಯಗಳಿದಾವ. ಧ್ಯಾನ ಅಧ್ಯಯನದಲ್ಲಿ ಇವೆಲ್ಲ ಏನಾಗ್ತಿರ್ತಾವ, ನಿಮಗೆ ತೊಂದರೆ ಆಗ್ತಿರ್ತಾವ, ತೊಂದರೆ ಮಾಡ್ತಿರ್ತಾವ, ವಿಘ್ನ उत्पन्न ಮಾಡ್ತಿರ್ತಾವ. अर्थात किसी भी प्रकार के वस्त्र से शरीर को ढकने की बात जहां तक होगी वहां तक उन वस्त्रों के आश्रित हिंसा अवश्य होगी. ಎಲ್ಲೆಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕಿಸಿ ಬಿ ಪ್ರಕಾರಕ್ಕೆ ಯಾವುದೇ ಪ್ರಕಾರದ ವಸ್ತ್ರಗಳನ್ನ ಶರೀರ ಮೇಲೆ ಹಾಕೊಳ್ಳೋದು, ಶರೀರವನ್ನು ಮುಚ್ಚಿಡೋದು, ಶರೀರವನ್ನು ಅಂದ್ರೆ ಬಚ್ಚಿಡುವುದು ಅನ್ನೋಂಥ ಕೆಲಸಗಳು ನಡೆದವ. ಢಕನೇಕಿ ಜಹಾ ತಕ್ ಬಾತ್ ಹೋಗಿ, ಎಲ್ಲಿ ತನಕ ಈ ವಿಷಯಗಳಿದಾವ ಅಲ್ಲಿವರೆಗೆ ಆ ವಸ್ತ್ರಕ್ಕೆ ವಸ್ತ್ರಗಳ ಆಶ್ರಿತವಾಗಿರುವಂತ ಹಿಂಸಾ ಅವಶ್ಯ ಹೋಗಿ, ಹಿಂಸೆಯಲ್ಲಿ ಅವಶ್ಯವಾಗಿ ಅಲ್ಲಿ ನಿಮ್ಮಿಂದ ಏನಾಗ್ತಾ ಇದೆ, ಅಲ್ಲಿ ಹಿಂಸೆ ಆಗ್ತಾ ಇದೆ, ಅವಶ್ಯ ಹೋಗಿ. ಪುನಃ ಮತ್ತೇನ್ ಹೇಳ್ತಾರೆ ಅಂದ್ರ, ಉನ್ಕೋ ಸಂಭಾಲ್ನ, ಅದನ್ನು ಸಂಭಾಳಿಸಿಡೋದು, ಉನ್ಕೋ ಧೋನ, ಅದನ್ನು ತೊಳೆಯೋದು, ಉನ್ಕೋ ಸುಖಾನ, ಅದನ್ನು ಒಣಗಿಸೋದು, ಉನ್ಕೋ ಪಟ್ ಜಾನೆ ಪರ್ ದೂಸರೋ ಸೆ ಮಾಂಗನ, ಅದು ಹರಿದು ಹೋದ ನಂತರ ಇನ್ನೊಬ್ಬರ ಕಡೆ ಕೇಳುವುದು, ಯಾಚನೆ ಮಾಡೋದು. ಆದಿ ಪ್ರಸಂಗ ಅವಶ್ಯ ಆಯಂಗೆ, ಆದಿ ಪ್ರಸಂಗಗಳೆಲ್ಲ ಏನ್ ಬರ್ಬೋದು, ಇವ ಅವಶ್ಯವಾಗಿ ಬರಬಹುದು. ಪುನಃ ಇಸ್ ಕಾರಣೋ ಸೆ ಸಾಧು ಕೋ ಧ್ಯಾನ और ಅಧ್ಯಯನ ಮೇ ಬಾಧಾ ಅವಶ್ಯ ಹೋಗಿ, ಪುನಃ ಈ ಸಾಧುಗಳಿಗೆ ಧ್ಯಾನ ಅಧ್ಯಯನದಲ್ಲಿ ಬಾಧೆ ಅವಶ್ಯವಾಗಿ ಬರ್ತಾ ಇರ್ತಾವ. इसलिए नग्न वेश धारण करना यह ಅಚಲಕ್ಯ ನಾಮಕ ಮೂಲ ಗುಣ ಹೇ. ಆ ಕಾರಣದಿಂದ ನಗ್ನ ವೇಷವನ್ನು ಧಾರಣೆ ಮಾಡಿಕೊಳ್ಳೋದು ಅಚಲಕ್ಯ ಅನ್ನುವಂತ ಒಂದು ಶೇಷ ಗುಣದಲ್ಲಿ ಒಂದು ಗುಣ ಇದೆ ಅಂತ ಹೇಳ್ತಾರೆ ಇಲ್ಲಿ. इसी प्रकार से आचार्य के 10 स्थिति कल्प में नव नंबर का ಸ್ಥಿತಿ ಕಲ್ಪ ದಿಗಂಬರ ಹೇ. ಇಲ್ಲಿ ಆಚಾರ್ಯ ಭಗವಂತರು 10 ಪ್ರಕಾರದ ಸ್ಥಿತಿ ಕಲ್ಪಗಳನ್ನು ಹೇಳಿದಾರ. ಅದರಲ್ಲಿ 9ನೇ ನಂಬರ್ದ ಸ್ಥಿತಿ ಕಲ್ಪ ಯಾವುದಿದೆ ಅಂತಂದ್ರೆ ದಿಗಂಬರ ಇದೆ ಅಂತ ಹೇಳ್ತಾರೆ ಇಲ್ಲಿ. ಅರ್ಥಾತ್ ಅಚಲಕ್ಯ ಅಥವಾ ನಗ್ನ ಮುದ್ರಾ ಕೋ ಧಾರಣ करने वाले हो उन्हें दिगंबर कहते हैं. ಅಚಲಕ್ಯ ಅಥವಾ ನಗ್ನ ಮುದ್ರೆಯನ್ನು ಧಾರಣೆ ಮಾಡಿಕೊಂಡವರಿಗೆ ದಿಗಂಬರ ಅಂತ ಹೇಳ್ತಾರ. 10 ದಿಕ್ಕುಗಳನ್ನ ಅಂಬರ ಮಾಡ್ಕೊಂಡಿರ್ತಾರೆ. ಅಂಬರ ಅಂದ್ರೆ ವಸ್ತ್ರ, ಅಂಬರ ಅಂದ್ರೆ ಏನ, ವಸ್ತ್ರ. ಈ 10 ದಿಕ್ಕುಗಳನ್ನ ಅಂಬರ ಮಾಡ್ಕೊಂಡ್ಬಿಟ್ಟಿರ್ತಾರ ಅವರು. ಆ 10 ದಿಕ್ಕುಗಳನ್ನ ವಸ್ತ್ರ ಮಾಡ್ಕೊಂಡ್ಬಿಟ್ಟಿರ್ತಾರ, ಅವ್ರಿಗೆ ದಿಕ್ ಅಂಬರ ಅಂತ ಹೇಳ್ತಾರ. 10 ದಿಕ್ಕುಗಳನ್ನ ಅಂಬರ ಅಂತ, 10 ದಿಕ್ಕುಗಳನ್ನ ವಸ್ತ್ರ ಸ್ವರೂಪದಲ್ಲಿ ಅವರು ಸ್ವೀಕಾರ ಮಾಡ್ಕೊಂಡಿರ್ತಾರ, ಅದಕ್ಕೆ ಅವ್ರಿಗೆ ದಿಗಂಬರ ಅಂತ ಹೇಳ್ತಾರ ಅಂತ ತಿಳ್ಕೊಳ್ಬೇಕಲ್ಲಿ. ಕಿಸಿ ಪರಿಸ್ಥಿತಿ ಮೇ ಸಾಧು ವಸ್ತ್ರಕ್ಕೂ ಧಾರಣ ನಹಿ ಕರ್ತೆ. ಯಾವುದೇ ಪ್ರಕಾರದ ಪರಿಸ್ಥಿತಿ ಬಂದ್ರು ಕೂಡ ಸಾಧುಗಳು ವಸ್ತ್ರವನ್ನು ಧಾರಣೆ ಮಾಡ್ಕೊಳ್ಳೋದಿಲ್ಲ. ಅಪನೆ ಆಪಮೆ ದೃಢ ರಹತೆ, ತನ್ನಲ್ಲಿ ತಾನವರು ಏನ್ ಹೇಳ್ತಾರ, ದೃಢರಾಗಿರ್ತಾರ. ವಸನ ವಾಸನಾಕೆ ತ್ಯಾಗಿ ಜೋ ಬ್ರಹ್ಮಚಾರ್ಯ ಧರ್ತೆ ಹೇ. ವಸನ ವಾಸನೆಯನ್ನು ತ್ಯಾಗ ಮಾಡಿರುವಂತ ಆ ತ್ಯಾಗಿಗಳು ಬ್ರಹ್ಮಚರ್ಯ ವ್ರತವನ್ನು ಧಾರಣೆ ಮಾಡ್ಕೊಂಡಿರ್ತಾರ. ಮೋಕ್ಷ ಸಾಧನಾ ಕರ್ಣೆ ವಾಲೆ, ಮೋಕ್ಷದ ಸಾಧನೆ ಮಾಡ್ತಾ ಇರುವಂತರ ಅಶೋಕನ ಹರ ದುಃಖಕ್ಕೂ ಸಹತೆ ಹೇ. ಪ್ರತಿಯೊಂದು ದುಃಖಗಳನ್ನ ಅವ್ರು ಏನ್ ಮಾಡ್ತಿರ್ತಾರ, ಸಹಿಸ್ಕೊಳ್ತಾ ಇರ್ತಾರ, ಸಹನೆ ಮಾಡ್ತಾ ಇರ್ತಾರ ಅಂತ ತಿಳ್ಕೊಳ್ಬೇಕಿಲ್ಲಿ. ಜೋ ವಸನ್ ಅರ್ಥಾತ್ ವಸ್ತ್ರ, ವಸನ್ ಅಂದ್ರೆ ಏನ, ವಸ್ತ್ರ. ಯಾರು ವಸ್ತ್ರ ಧಾರಣೆ ಮಾಡ್ತಾರ, ಇಲ್ಲಿ ಬಹಳ ಸುಂದರವಾಗಿ ಹೇಳಿದ್ರು. ವಸ್ತ್ರ ಯಾರು ಧಾರಣೆ ಮಾಡ್ತಾರ, ಯಾರ ಹತ್ರ ವಾಸನೆ ಇದೆ ಅವರೇ ವಸ್ತ್ರ ಧಾರಣೆ ಮಾಡ್ತಾರ ಅಂತ ಹೇಳ್ತಾರೆ ಇಲ್ಲಿ. ಯಾರ ಹತ್ರ ವಾಸನೆ ಇದೆ ಅವರೇ ವಸ್ತ್ರ ಧಾರಣೆ ಮಾಡ್ತಾರೆ. ಯಾರ ಹತ್ರ ವಾಸನೆನೇ ಇಲ್ಲ ಅವ್ರ ವಸ್ತ್ರ ಯಾವುದೇ ಕಾರಣಕ್ಕೆ ಉಪಯೋಗ ಮಾಡುವಂಗಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ಜೋ ವಸನ್ ಅರ್ಥಾತ್ ವಸ್ತ್ರ ಕಾ ತ್ಯಾಗಿ ಹೇ, ವಸ್ತ್ರ ಕೆ ಸಾಥ್ ಸಾಥ್ ವಾಸನಾ ಕಾ ಭಿ ತ್ಯಾಗಿ ಹೇ. ಯಾರು ವಸ್ತ್ರದ ತ್ಯಾಗಿಗಳಿದಾರ ಆ ವಸ್ತ್ರ ಜೊತೆಗೆ ವಾಸನೆ ಕೂಡ ಅವ್ರು ಏನ್ ಮಾಡಿದಾರ, ತ್ಯಾಗ ಮಾಡಿದಾರ. ವಸ್ತ್ರ ತ್ಯಾಗತಾ ಉಸ್ಸೆ ಪೂರ್ವ ವಹ ವಾಸನಾ ಕಾ ತ್ಯಾಗ ಕರ ದೇತಾ ಹೈ. ವಸ್ತ್ರ ತ್ಯಾಗ ಮಾಡೋದಕ್ಕಿಂತ ಮುಂಚೆನೆ ಅಶೋಕನ ಏನ್ ಮಾಡಿದಾರ, ಅವರು ವಾಸನೆಯನ್ನು ತ್ಯಾಗ ಮಾಡಿದಾರ. ಏನ್ ತ್ಯಾಗ ಮಾಡಿದಾರ, ವಸ್ತ್ರ ತ್ಯಾಗ ಮಾಡೋದಕ್ಕಿಂತ ಮುಂಚೆನೆ ವಾಸನೆ ತ್ಯಾಗ ಮಾಡಿದಾರ. ಅಂದಾಗಲೇ ನೀವು ವಸ್ತ್ರ ತ್ಯಾಗ ಮಾಡಬಹುದು. ವಾಸನೆ ತ್ಯಾಗ ಮಾಡದೇನೆ ವಸ್ತ್ರ ತ್ಯಾಗ ಮಾಡಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಮಾತಲ್ಲಿ ಹೇಳ್ತಾರ. वस्त्र त्यागता उससे पूर्व वह वासना का त्याग कर देता है. अंदर से वासना का विष जब त्याग देता है तभी पुरुष बाहर से वासना का त्याग कर सकता है.
ಒಳಗಡೆ ಇರುವಂತ ವಾಸನಾರೂಪಿ ಏನು ವಿಷ ಇದೆ ಆ ವಿಷವನ್ನು ಯಾವಾಗ ಆ ತ್ಯಾಗ ಮಾಡ್ತಾರ, ಆ ವ್ಯಕ್ತಿ ತ್ಯಾಗ ಮಾಡ್ತಾರ, ಪುರುಷ ತ್ಯಾಗ ಮಾಡ್ತಾರ, ಆವಾಗ ಬಾಹ್ಯ ರೂಪದಲ್ಲಿರುವಂತಹ ವಾಸನೆ ತ್ಯಾಗ ಆಗಿಬಿಡುತ್ತೆ. ವಾಸನಾರೂಪಿ ವಿಷ ಎಲ್ಲಿವರೆಗೆ ತ್ಯಾಗ ಮಾಡಲ್ಲ, ಬಾಹ್ಯ ರೂಪದಲ್ಲಿರುವಂತಹ ವಾಸನೆ ಅಲ್ಲಿವರೆಗೆ ತ್ಯಾಗ ಆಗುವುದಿಲ್ಲ. ಅಂದ್ರೆ ವಾಸನ ಅಂದ್ರೆ ಬಾಹ್ಯ ರೂಪದಲ್ಲಿರುವಂತಹ ವಿಕಾರ ಅಂತ ತಿಳ್ಕೊಳ್ಬೇಕಿಲ್ಲಿ. ಬಾಹ್ಯ ರೂಪದಲ್ಲಿರುವಂತಹ ವಿಕಾರ ಅಲ್ಲಿವರೆಗೆ ತ್ಯಾಗ ಆಗುವುದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. और जो वस्त्र और वासना को त्याग देता है, ಯಾರು ವಸ್ತ್ರ ಮತ್ತು ವಾಸನೆಯನ್ನು ತ್ಯಾಗ ಮಾಡಿಬಿಡ್ತಾರ, वही पुरुष त्याग संज्ञा को प्राप्त होता है. ಯಾರು ವಸನ ಮತ್ತು ವಾಸನ ಇವೆರಡು ವಸ್ತ್ರ ಮತ್ತು ವಾಸನೆಯನ್ನು ವಿಷಯ ವಾಸನೆಯನ್ನು ತ್ಯಾಗ ಮಾಡ್ತಾರ, ಅವರಿಗೆ ಆ ಪುರುಷರಿಗೆ ತ್ಯಾಗ ಸಂಜ್ಞಾ ಅನ್ನುವಂತ ಒಂದು ತ್ಯಾಗ ಅನ್ನುವಂತ ಒಂದು ಹೆಸರು ಅವರಿಗೆ ಅಲ್ಲಿ ಪ್ರಕಟವಾಗುತ್ತದೆ. ತ್ಯಾಗ ಮಾಡೋದೇನ ಹೇಳ್ರಿ, ತ್ಯಾಗ ಮಾಡೋದೇನ? ಮುಖ್ಯವಾಗಿ ನಾನು 28 ಮೂಲಗುಣಗಳಲ್ಲಿ 2 ಮೂಲಗುಣಗಳು ಬಹಳ ಶ್ರೇಷ್ಠ ಮೂಲಗುಣಗಳು ಅಂತ ಹೇಳ್ತಿರ್ತಾರೆ ಅಲ್ಲಿ ಆಚಾರ್ಯ ಭಗವಂತರು. ಯಾವುದು? ಒಂದು ನಗ್ನತ್ವ, ಇನ್ನೊಂದು ಕೇಶಲೋಚತ್ವ. ಯಾವುದು? ಒಂದು ನಗ್ನತ್ವ ಮತ್ತೊಂದು ಎರಡನೇದು ಕೇಶಲೋಂಚ. ಇವೆರಡು ಇದಾವಲ್ಲ, ಇವೆರಡು ಬಹಳ ಶ್ರೇಷ್ಠವಾದ ಗುಣ ಅಂತ ಹೇಳ್ತಾರ. ಇದನ್ನ ಬಚ್ಚಿಡ್ಲಿಕ್ಕಾಗಲ್ಲ. ನೀವು ಮಿಕ್ಕಿದ ವ್ರತ ನಿಯಮ, ಕೆಲವರು ದ್ರವಿಲಿಂಗಿ ಮುನಿಗಳು ಮಿಕ್ಕಿದ ವ್ರತ ನಿಯಮಗಳನ್ನ ಮಾಡ್ತಾ ಇರುವಾಗ ಮಾಯಾಚಾರ ಕೂಡ ಮಾಡಬಹುದು, ದೋಷಗಳನ್ನ ಮಾಡಬಹುದು, ವಿಕಲ್ಪಗಳನ್ನ ಇಟ್ಕೊಳ್ಬಹುದು. ಆದ್ರೆ ಈ ನಗ್ನತ್ವದ ಮುಂದೆ ಏನು ಬಚ್ಚಿಡಕ್ಕಾಗಲ್ಲ, ಈ ಕೇಶಲೋಚನದ ಮುಂದೆ ಏನು ಬಚ್ಚಿಡಕ್ಕೆ ಆಗುಲ್ಲ. ಅದಕ್ಕೆ ಶ್ರೇಷ್ಠವಾದ ವ್ರತ ಇವೆರಡು ಬರ್ತಾವ ಅಂತ ಹೇಳ್ತಾರೆ ಇಲ್ಲಿ. ಈ ಪ್ರಕಾರ वस्त्र नहीं धारण करना यह एक अलग बात है, वस्त्र पहनने को नहीं मिलना एक अलग बात है. ಎಲ್ಲ ಯುದ್ಧವನ್ನು ತ್ಯಾಗ ಮಾಡೋದು ಇದು ಬೇರೆ ಮಾತಿದು. ಮನೆಯಲ್ಲಿ ಎಲ್ಲಾ ವಸ್ತ್ರಗಳು, ಆಭೂಷಣಗಳು, ಎಲ್ಲಾ ಪ್ರಕಾರದ ಪರಿಕರಗಳು ಇದಾವ, ಇದ್ರೂ ಕೂಡ ಅದನ್ನ ತ್ಯಾಗ ಮಾಡೋದು ಇದೊಂದು ಬೇರೆ ವಿಷಯ. ನನ್ನ ಹತ್ರ ಏನೂ ಇಲ್ಲ ಅಂತ ಹಾಕೋದೇ ಇರೋದು ಇದು ಬೇರೆ ವಿಷಯ. ನನ್ನ ಹತ್ರ ಎಲ್ಲ ಇದೆ ಇದ್ರೂ ಸಹ ಅದನ್ನ ಹಾಕೊಳ್ಳಂಗಿಲ್ಲ, ಇದು ಬೇರೆ ವಿಷಯ. ನನ್ನ ಹತ್ರ ಏನೂ ಇಲ್ಲ, ಇಲ್ಲದಿದ್ದ ಸಮಯದಲ್ಲಿ ನಾನು ನಗ್ನವಾಗಿದ್ದೀನಿ, ಅವಾಗ ಅದು ಬೇರೆ ವಿಷಯ ಅಂತ ಹೇಳ್ತಾರಲ್ಲಿ बात है. परंतु वस्त्र का त्याग करना एक अलग बात है. जो बच्चा वस्त्र नहीं पहनता इसका मतलब यह नहीं कि वह मुनि हो गया. ಒಂದು ಬಾಲಕ ವಸ್ತ್ರವನ್ನು ಧಾರಣೆ ಮಾಡ್ಕೊಳ್ಳೋಕೆ ಅಳ್ತಿರ್ತಾನ, ಒಂದು ವಸ್ತ್ರವನ್ನು ಧಾರಣೆ ಮಾಡ್ಕೊಳ್ಳೋಕೆ ಅವನು ಕಾಡ್ತಿರ್ತಾನ. ಅದರ ಅರ್ಥ ಹೀಗೆ ತಗೊಳಕ್ ಹೋಗ್ಬೇಡಿ, ಆ ಬಾಲಕ ನಿರ್ವಸ್ತ್ರದಾನ ಅಂತಂದ್ರೆ ಅವನು ಮುನಿ ಅಲ್ಲ. ಆ ಬಾಲಕ ಮುನಿ ಅಲ್ಲ, ಮುನಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಾಲಕನ ಮೇಲೆ ಬಟ್ಟೆ ಕಳೆದ್ರೆ ಅಂತಂದ್ರೆ ಮುನಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಹಿಂದೆ ಹೇಳಿದ್ದೆ ಒಂದು ಉದಾಹರಣೆಯಲ್ಲಿ, ಈ ಮಾತನ್ನು ಹೇಳಿದ್ದೆ ನಾನು. ಯಾಕಂದ್ರೆ ಕೆಲವೊಂದು ಮಕ್ಕಳಿಗೆ ಬಟ್ಟೆ ಕಳಿಸಿ ಮುನಿಗಳ ವೇಷಕ್ಕೆ ಧಾರಣೆ ಕೊಟ್ಟು ಅದಕ್ಕೆ ಕರಪಾತ್ರದಲ್ಲಿ ಆಹಾರ ದಾನ ಕೊಡೋದು ಆದಿ ಕ್ರಿಯೆಗಳನ್ನೆಲ್ಲ ಮಾಡ್ತಿದಾರ. ಇದು ಬಹಳ ದೊಡ್ಡ ದೋಷ ಇದೆ. ನಾಳೆ ಮುಂದೆ ಭವಿಷ್ಯದಲ್ಲಿ ದಿಗಂಬರ ಮುನಿಗಳ ಮೇಲೆ ಒಂದು ಬಹಳ ದೊಡ್ಡ ಅತ್ಯಾಚಾರ ಆಗೋದಿದೆ. ಯಾಕಂದ್ರೆ ನನಗೆ ಓದ್ಲಿಕ್ಕೆ ಕೂಡ ಸಿಕ್ಕಿದೆ, ಭದ್ರಬಾಹು ಸಂಹಿತ ಅನ್ನುವಂತ ಗ್ರಂಥದಲ್ಲಿ ಇದರದ್ದು ಮುಂದೆ ಹೇಳಿದರೆ ಭವಿಷ್ಯ ಯಾವ ರೀತಿ ದಿಗಂಬರ ಮುನಿಗಳ ಮೇಲೆ, ಯಾವ ರೀತಿ ದಿಗಂಬರ ಧರ್ಮದ ಮೇಲೆ ಮುಂದೆ ಅತ್ಯಾಚಾರ ಆಗೋದಾವ. ಇದನ್ನೆಲ್ಲ ನಾವು ಈಗಲೇ ಮಾಡ್ತಾ ಇದೀವಿ. ಅದನ್ನೆಲ್ಲ ನಾವು ಜೈನರಾಗಿ ಮುನಿಗಳ ನಿಂದೆ ಮಾಡ್ತಾ ಇದೀವಿ ಮನೆಯಲ್ಲಿ. ನಾವು ಜೈನರಾಗಿ ದಿಗಂಬರ ಧರ್ಮದಲ್ಲಿ ಹುಟ್ಟಿ ನಾವು ದಿಗಂಬರ ಮುನಿಗಳ ಅಭಿನಯ ಮಾಡ್ತಾ ಇದೀವಿ. ಆ ಬಾಲಕನ ಮೇಲೆ ಬಟ್ಟೆ ಕಳೆದು, ಆ ಬಾಲಕನ ಕೈಯಲ್ಲಿ ಪಿಂಚಿ ಇಲ್ಲ, ಮನೆಯಲ್ಲಿ ಪಿಂಚಿ ಇಲ್ದಾಗ ಏನ್ ಮಾಡ್ತೀವಿ? ಪರಕೆ ಕೊಡ್ತೀವಿ ಅದ್ರ ಕೈಯಲ್ಲಿ. ಮನೆಯಲ್ಲಿ ಪಿಂಚಿ ಇಲ್ಲ, ಆ ಮಗು ಕೈಲಿ ಏನ್ ಕೊಡ್ತೀವಿ? ಪರಕೆ ಕೊಡ್ತೀವಿ. ಕಮಂಡಲ್ ಇಲ್ಲ, ಅದಕ್ಕೆ ಏನ್ ಮಾಡ್ತೀವಿ? ಚಂಬಗೊಂದು ದಾರ ಕಟ್ಟಿ ಅದನ್ನ ಕೈಲಿ ಕೊಡ್ತೀವಿ. ನಾವೇನ್ ಮಾಡ್ತಾ ಇದೀವಿ? ದಿಗಂಬರ ಮುನಿಗಳ ಇದು ವೇಷ ಅಂತಂದ್ರೆ ನಾಟಕದ ವೇಷ ಅಲ್ಲ. ದಿಗಂಬರ ಮುನಿಗಳ ವೇಷ ಅಂತಂದ್ರೆ, ದಿಗಂಬರ ಮುನಿಗಳ ಒಂದು ಚರ್ಯ ಅಂತಂದ್ರೆ ನಾಟಕ ಮಾಡುವಂತ ಚರ್ಯ ಅಲ್ಲ. ಅದು ಆಚರಣೆ ಮಾಡುವಂತದ್ದಿದೆ, ಪ್ರದರ್ಶನ ಮಾಡುವಂತ ಚರ್ಯ ಅಲ್ಲ. ಕೆಲವರು ಏನು ಮೂರ್ಖರು ಅಂತಂದ್ರೆ ಅವೇನೋ ರೀಲ್ಸ್ ಮಾಡ್ತಾರೆ ನೋಡ್ರಿ. ಅದು ಏನ ರೀಲ್ಸ್ ಮಾಡೋ ನಾಟಕದಲ್ಲಿ, ರೀಲ್ಸ್ ಮಾಡೋ ಹುಚ್ಚದಲ್ಲಿ ಆ ಮನೆಯಲ್ಲಿರುವಂತಹ ಮಗನಿಗೆ ಬಟ್ಟೆ ಕಳಿಸಿ, ಕೈಯಲ್ಲಿ ಪರಕೆ ಕೊಟ್ಟು, ಚಂಬ ಕೊಟ್ಟು, ಅದಕ್ಕೆ ಮುದ್ರೆ ಹಿಡಿಲಿಕ್ಕೆ ಹಚ್ಚಿ, ಅದಕ್ಕೆ ಪ್ರದಕ್ಷಿಣೆ ಹಾಕೋದು, ಅದಕ್ಕೆ ನಮೋಸ್ತು 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 ಅಂತ ಹೇಳೋದು, ಅದಕ್ಕೆ ಆಹಾರ ದಾನ ಕೊಡೋದು, ಇವೆಲ್ಲ ರೀಲ್ಸ್ಗೋಸ್ಕರ ನಾಟಕ ಮಾಡಿ ಈ ಮೂರ್ಖ ಶ್ರಾವಕರು, ಜೈನ ಧರ್ಮದಲ್ಲಿರುವಂತಹ ಮೂರ್ಖ ಶ್ರಾವಕರು ಜೈನ ಧರ್ಮದ ಅವಿನಯ, ಜೈನ ಧರ್ಮದ ಅವಹೇಳನೆ, ದಿಗಂಬರ ಮುನಿಗಳ ಅವಿನಯ, ದಿಗಂಬರ ಮುನಿಗಳ ಅವಹೇಳನೆ ಜೈನರ ಮಾಡ್ತಾ ಇದಾರ. ಮತ್ತೆ ನಾವು ಇನ್ನೊಬ್ರಿಗೋಸ್ಕರ ಏನ್ ಮಾಡ್ತಾ ಇದೀವಿ? ಪ್ರತಿಭಟನೆ ಮಾಡ್ತಾ ಇದೀವಿ.
ಇನ್ನೊಬ್ರು ಏನಾದ್ರೂ ಮಾಡಿದ್ರೆ ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇದೀವಿ. ನಮ್ಮವನ್ನ ಮೂರ್ಖರು ಮಾಡ್ತಾ ಇದಾರ, ಅದಕ್ಕೆ ನಾವು ಸುಮ್ಮನೆ ಕಣ್ಣು ಮುಚ್ಕೊಂಡು ಚಪ್ಪಾಳೆ ಬಾರಿಸಿದೀವಿ ಅಲ್ಲಿ ನಾವು ಚೆನ್ನಾಗಿದೆ 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 ಅಂತ. ಇದರಂತ ಮಹಾ ಆಘಾತ ಜೈನ ಧರ್ಮದಲ್ಲಿ ಬೇರೆ ಯಾವುದೂ ಇಲ್ಲ, ನೆನಪಲ್ಲಿಟ್ಟುಕೊಳ್ಳಿ. ಹೇಳಿದರೆ ಮುಂದೆ ಭವಿಷ್ಯದಲ್ಲಿ ಇದೆ, ಬಹಳ ವರ್ಷ ಇಲ್ಲ, ಜೈನ ಧರ್ಮದ ರಕ್ಷಣೆ, ಜೈನ ಧರ್ಮದ ಪಾಲನೆ ಮಾಡೋದೇ ಕಷ್ಟ ಇದೆ ಇನ್ನು ಮುಂದೆ. ಆ ರೀತಿ ಪರಿಸ್ಥಿತಿ ನಮ್ಮ ಜೈನರೇ ಮಾಡ್ತಾ ಇದ್ದಾರ. ಆ ರೀತಿ ಪರಿಸ್ಥಿತಿ ನಮ್ಮ ಜೈನ ಕುಲದಲ್ಲಿ ಇದ್ದವ್ರು ನಾವೇ ಮಾಡ್ತಾ ಇದ್ದೀವಿ. ನಾವು ಕಾಲ ಮೇಲೆ ಚಪ್ಪಡಿ ಕಲ್ಲು ಹಾಕೊಳ್ತಾ ಇದೀವಿ. ನಾವು ಯೋಚನೆ ಮಾಡುವಂತ ವಿಷಯಗಳಿದಾವ ಬಹಳ. ಅದ್ರ ಬಗ್ಗೆ ನಂಗೆ ಚರ್ಚೆ ಮಾಡೋಕೆ ನನಗೆ ಇಷ್ಟ ಇಲ್ಲ. ಯಾಕಂತಂದ್ರ ಆಚಾರ್ಯ ಭಗವಂತರು ರತ್ನಕಂಡಕ ಶ್ರಾವಕಾಚಾರದಲ್ಲಿ ಬಹಳ ಸುಂದರವಾದ ಸೂತ್ರವನ್ನು 10ನೇ ನಂಬರ್ ಸೂತ್ರ. ಯಾವ ಸೂತ್ರ ಅದು? 10ನೇ ನಂಬರ್ ಸೂತ್ರ. ಯಾವ ಸೂತ್ರ ಹೇಳಿ ನೋಡೋಣ. ಅದು 10ನೇ ನಂಬರ್ ಸೂತ್ರ ಯಾವ್ದ್ರಿ ಯಶಕನ? ರತ್ನಕಂಡಕ ಶ್ರಾವಕಾಚಾರದಲ್ಲಿ ಬಹಳ ಸುಂದರವಾದ ಸೂತ್ರ ಇದೆ, ಎಲ್ಲರಿಗೂ ಕಂಠಸ್ಥಿದೆ ಸೂತ್ರ ಅದು. ವಿಷಯಾಶ ವಶಾತೀತೋ ನಿರಾರಂಭೋ ಪರಿಗ್ರಹ. ಏನಿದ್ರಲ್ಲಿ? ವಿಷಯಾಶ ವಶಾತೀತೋ ನಿರಾರಂಭೋ ಪರಿಗ್ರಹ ಜ್ಞಾನ ಧ್ಯಾನ ತಪೋ ರಕ್ತ ತಪಸ್ವಿ ಸಹ ಪ್ರಶಸ್ಯತೆ. ರತ್ನಕಂಡಕ ಶ್ರಾವಕಾಚಾರದಲ್ಲಿ ಆಚಾರ್ಯ ಸಮಂತಭದ್ರ ಸ್ವಾಮಿಗಳು 10ನೇ ನಂಬರ್ ಸೂತ್ರದಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ ದಿಗಂಬರ ಮುನಿಗಳ ಬಗ್ಗೆ, ಜೋ 5 ಇಂದ್ರಿಯೋं के विषयों की लालसा रहित, 5 ಇಂದ್ರಿಯಗಳ ವಿಷಯಗಳ ಬಗ್ಗೆ, 5 ಇಂದ್ರಿಯಗಳ ವಿಷಯಗಳ ಬಗ್ಗೆ ಲಾಲಸೆ ಇಲ್ಲ ಅವ್ರಿಗೆ, ಏನಲ್ಲ ಆಕಾಂಕ್ಷೆ ಇಲ್ಲ, ಲೋಭ ಇಲ್ಲ, ಮೋಹ ಇಲ್ಲ, रहित खेती आदि आरंभ तथा बाह्य या आरंभ अभ्यंतर परिग्रह का त्यागी और ज्ञान ध्यान तथा तप में लवलीन होता है, वह सद्गुरु कहलाता है. ಅವರಿಗೆ ನಾವು ಸದ್ಗುರು ಅಂತ ಹೇಳಬೇಕು. ಸದ್ಗುರು ಬಹಳಷ್ಟು ಜನ ಇರಬಹುದು, ಹೆಸರ ಮುಂದೆ ಸದ್ಗುರು ಅಂತ ಬರ್ಕೊಳ್ಬಹುದು. ಆದರೆ ಸದ್ಗುರು ಯಾರಿಗಂತ ಹೇಳೋದು ಗೊತ್ತಾ? ಸತ್ಗುರು ನಿಶ್ಚಯದಿಂದ ನಿಜವಾದ ಗುರು ಯಾರಂತ ಹೇಳಿದಾಗ ಇಲ್ಲಿ ಹೇಳ್ತಾರ, 5 ಇಂದ್ರಿಯಗಳ ವಿಷಯಗಳ ಬಗ್ಗೆ ಲಾಲಸೆ ಇಲ್ಲ. ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ, ಚಕ್ಷುಂದ್ರಿಯ ಮತ್ತು ಕರ್ಣೇಂದ್ರಿಯ, ಈ 5 ಇಂದ್ರಿಯಗಳ ವಿಷಯಗಳೇನಿದಾವಲ್ಲ ಆ ವಿಷಯಗಳ ಬಗ್ಗೆ ಅವ್ರಿಗೆ ಯಾವುದೇ ಪ್ರಕಾರದ ಲಾಲಸೆ ಆಕಾಂಕ್ಷೆಗಳು, ಆಸೆಗಳು, ಲೋಭ, ಮೋಹ, ರಾಗ ಯಾವುದೂ ಇಲ್ಲ. ಇವೆಲ್ಲ ಬಿಟ್ಟಿದಾರ. ಅದ್ರ ಜೊತೆಗೆ ಆರಂಭ ಖೇತಿ ಅಂದ್ರೇನ? ಗದ್ದೆ ತೋಟ ಎಲ್ಲ ಮಾಡ್ತಾರಲ್ಲ, ವ್ಯವಸಾಯ ಆದಿ. ಇದರಿಂದ ಆರಂಭ ತಥಾ ಬಾಹ್ಯ ಅಭ್ಯಂತರ ಪರಿಗ್ರಹ, ಆರಂಭ ಕ್ರಿಯೆಗಳು, ಆರಂಭ ಹಿಂಸೆ ಎಲ್ಲ ಮಾಡ್ತೀವಲ್ಲ, ಈ ಆರಂಭ ಕ್ರಿಯೆಗಳು ಅದರ ಜೊತೆಗೆ ಬಾಹ್ಯ ಮತ್ತು ಅಭ್ಯಂತರ ಪರಿಗ್ರಹಗಳಿಂದ ಸಂಪೂರ್ಣ ರೂಪದಿಂದ ಅವ್ರು ಏನಿದಾರ ತ್ಯಾಗ ಮಾಡಿದಾರ, ನಿರ್ಗ್ರಂಥ ಅವಸ್ಥೆಯನ್ನು ಪ್ರಾಪ್ತಿ ಮಾಡಿಕೊಂಡಾರ. ತಥಾ ಜ್ಞಾನ ಧ್ಯಾನ ತಥಾ ತಪ ಮೇಲೆ ಲವಲೀನ ಹೋಗ್ತಾ ಇದೆ, ಜ್ಞಾನ ಧ್ಯಾನ ಮತ್ತು ತಪದಲ್ಲಿ ಲವಲೀನರಾಗಿರ್ತಾರ. ಅಂತವರಿಗೆ ಸದ್ಗುರು, ನಿಜವಾದ ಗುರು ಅಂತ ಹೇಳಿದಾರ. ನಿಜವಾದ ಗುರು ಅಂತ ಅವ್ರನ್ನ ಸ್ವೀಕಾರ ಮಾಡಕ್ ಹೇಳ್ಯಾರ. ಮಿಕ್ಕಿದವರೆಲ್ಲ ಯೋಚನೆ ಮಾಡ್ರಿ ನೀವು ಇನ್ನ. ಕ್ಯೋಂಕಿ ಯಾಕಂತಂದ್ರೆ ಅವ್ರಿಗೆ ಮಿಕ್ಕಿದವ್ರಿಗೆಲ್ಲ ಯಾಕೆ ನಾವು ಗುರು ಅಂತ ಹೇಳಕ್ಕಾಗಲ್ಲ ಅಂತ ಹೇಳಿದಾಗ ಇಲ್ಲಿ ಕೇಳ್ತಾರ ಆಚಾರ್ಯ ಭಗವಂತ ಹೇಳ್ತಾರ, ಕ್ಯೋಂಕಿ ವಾಸನಾ ಕೆ ದರಿಯಾ ಮೇ ಸಂಯಮ ಕಾ ಪುಷ್ಪ ನಹಿ ಖಿಲ್ತಾ ಹೇ ಭಯ್ಯಾ. ಎಷ್ಟು ಸುಂದರವಾದ ಶಬ್ದದ ರಚನೆ ಮಾಡಿರಲಿ. ವಾಸನಾ ರೂಪಿ दरिया में संयम रूपी पुष्प नहीं खिलता है. ವಾಸನಾ ರೂಪಿ ಕೆರೆಯಲ್ಲಿ, ವಾಸನಾ ರೂಪಿ ಸರೋವರದಲ್ಲಿ, ವಾಸನಾ ರೂಪಿ ತಾಲಾಬದಲ್ಲಿ, ವಾಸನಾ ರೂಪಿ ಕೆರೆಯಲ್ಲಿ ಸಂಯಮ ರೂಪಿ ಪುಷ್ಪ ಯಾವತ್ತೂ ಪ್ರಕಟ ಆಗುವುದಿಲ್ಲ. ಬೆಳೆಯೋದಂತ ನಂತರದ ವಿಷಯ, ಪ್ರಕಟನೆ ಆಗಲ್ಲ ಅಲ್ಲಿ ಅದು. ಯಾಕೆ? ವಾಸನೆ ಇದ್ದಲ್ಲಿ ಸಂಯಮ ಇಲ್ಲ, ಸಂಯಮ ಇದ್ದಲ್ಲಿ ವಾಸನೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವೆರಡು ತದ್ ವಿರುದ್ಧವಾಗಿದ್ದಾವ. ಇವೆರಡು ಏನಿದಾವಂದ್ರೆ ತದ್ ವಿರುದ್ಧವಾಗಿದ್ದಾವ. ಎಲ್ಲಿ ವಾಸನೆ ಇದೆ ಅಲ್ಲಿ ಸಂಯಮ ಇಲ್ಲ, ಎಲ್ಲಿ ಸಂಯಮ ಇದೆ ಅಲ್ಲಿ ವಾಸನೆ ಇಲ್ಲ. ಇವು ತದ್ ವಿರುದ್ಧವಾಗಿರುವಂತಹ ಶಬ್ದಗಳು ಇವೆರಡು. ಆ ಕಾರಣದಿಂದ ವಾಸನಾಕ್ಕೆ ದರಿಯಾಮೆ, ವಾಸನಾ ರೂಪಿ ದರಿಯಾದಲ್ಲಿ, ವಾಸನಾ ರೂಪಿ ಕೆರೆಯಲ್ಲಿ ಸಂಯಮ ರೂಪಿ ಪುಷ್ಪ ಯಾವತ್ತೂ प्रकट आगुदे इल्ला, प्रकट नहीं होता है. वासना संयम को दूषित कर देती है. ವಾಸನೆ ಏನ್ ಮಾಡುತ್ತೆ ಅಂತಂದ್ರ ಸಂಯಮವನ್ನು ದೂಷಿತ ಮಾಡಿಬಿಡುತ್ತದೆ, ದೂಷಿತ ಕರ್ ದೇತಿ ಹೇ. ತೀವ್ರ ತಪಕೋ ನಷ್ಟ ಕರ್ ದೇತಿ ಹೇ. ತೀವ್ರ ತಪ ಮಾಡುವಂತ ಸಂಯಮಿಗಳ ತಪವನ್ನು ಏನ್ ಮಾಡುತ್ತದೋ ನಷ್ಟ ಮಾಡಿಬಿಡುತ್ತದೆ, ನಾಶ ಮಾಡಿಬಿಡುತ್ತದೆ. ವಾಸನಾ ವಿವೇಕಕ್ಕೆ ನಯ ನಷ್ಟ ಕರ್ ದೇತಿ ಹೇ. ವಾಸನಾ ಮುಖ್ಯತೆಯಿಂದ ಪ್ರಸನ್ನ ಏನ್ ನಷ್ಟ ಮಾಡಿಬಿಡ್ತದೋ ತನ್ನಲ್ಲಿರುವಂತ ಆ ವಿವೇಕವನ್ನು ನಷ್ಟ ಮಾಡಿಬಿಡುತ್ತೆ.
ಹೇಳ್ತೀವಿ ನೋಡ್ರಿ, ಪಂಡಿತ್ ದೌಲತ್ ರಾಮ್ ಜಿಗಳು ಹೇಳಿದಾರೆ ಛಡಲ ಗ್ರಂಥದಲ್ಲಿ. ಏನ್ ಹೇಳಿದಾರೆ ಅಂತಂದ್ರ, ಆ ವಾಸನಾದಲ್ಲಿ ಲೀನ ಆಗಿರುವಂತ ವ್ಯಕ್ತಿ ಶರೇ ಕುಡ್ದಿರುವಂತ ವ್ಯಕ್ತಿ ತರ ಅಂತ ಹೇಳ್ತಾರೆ ಅವ್ರಿಗೆ. ವಾಸನಾದಲ್ಲಿ ಲೀನ ಆಗಿರುವಂತ ವ್ಯಕ್ತಿ ಯಾವ ರೀತಿ ಅಂತಂದ್ರ, ಶರೇ ಕುಡ್ದಿರುವಂತ ವ್ಯಕ್ತಿ ನಶೆಯಲ್ಲಿ ಯಾವ ರೀತಿ ಇರ್ತಾನ, ಅವನಿಗೆ ತಾಯಿ ಮತ್ತು ಹೆಂಡತಿಯಲ್ಲಿ ಭೇದ ಇರುವುದಿಲ್ಲ. ವಾಸನಾದಲ್ಲಿ ಲೀನ ಆಗಿರುವಂತ ವ್ಯಕ್ತಿಗೆ ತಾಯಿ ಯಾರು, ಹೆಂಡತಿ ಯಾರು, ಮಗಳು ಯಾರು, ಅಕ್ಕ ತಂಗಿ ಯಾರು ಅನ್ನುವಂತ ಭೇದನೇ ಇರುವುದಿಲ್ಲ ಅವನಿಗೆ. ಅವನು ಎಲ್ಲಾ ಸ್ತ್ರೀಯರ ಜೊತೆಗೆ ಒಂದೇ ರೂಪದಿಂದ ಅವನು ನೋಡಿಕೊಳ್ಳುವಂತ ದೃಷ್ಟಿ ಇಟ್ಕೊಂಡಿರ್ತಾನ. ಅವನಿಗೆ ವಾಸನಾದಲ್ಲಿ ಲೀನರಾಗಿರುವಂತ ವ್ಯಕ್ತಿ ಅಂತ ತಿಳ್ಕೊಳ್ಬೇಕಿಲ್ಲಿ. ವಾಸನಾದಲ್ಲಿ ಸಂಯಮ ಏನಾಗುತ್ತೆ, ನಾಶ ಆಗಿಬಿಡುತ್ತೆ. ವಾಸನಾದಲ್ಲಿ ತೀವ್ರ ತಪ ಕೂಡ ನಷ್ಟ ಆಗಿಬಿಡುತ್ತೆ. ವಾಸನಾದಲ್ಲಿ ತನ್ನ ವಿವೇಕವನ್ನು ಕಳ್ಕೊಂಡು ಬಿಡ್ತಾನ. ಜೋ पंचेंद्रियों के 28 विषयों को त्याग कर देता है, वही पुरुष 28 मूल गुणों को प्राप्त करने का पूर्ण अधिकारी है. ಈ ಪಂಚೇಂದ್ರಿಯಗಳ ವಿಷಯಗಳಿದಾವೆ. ಎಷ್ಟಿದಾವ? 28 ಇದಾವಂತ. ಎಷ್ಟು? 28 ವಿಷಯಗಳಿದಾವ ಪಂಚೇಂದ್ರಿಯಗಳದು. ಆ 28 ವಿಷಯಗಳನ್ನ ಯಾರು ಸಂಪೂರ್ಣತಃ ತ್ಯಾಗ ಮಾಡ್ತಾರ ಅವರೇ 28 ಮೂಲ ಗುಣಗಳನ್ನ ಪ್ರಾಪ್ತಿ ಮಾಡ್ಕೊಳ್ತಾರ. ಅವರೇ 28 ಮೂಲ ಗುಣಗಳನ್ನ ಪ್ರಾಪ್ತಿ ಮಾಡಿಕೊಂಡು ಅವರೇ ಸಂಯಮಿಗಳು ಆಗ್ತಾರ ಅಂತ ತಿಳ್ಕೊಳ್ಬೇಕಿಲ್ಲಿ. ಗೊತ್ತೇನ್ರಿ ಪ್ರಸನ್ನ? 28 ವಿಷಯಗಳು ಯಾವ ಗೊತ್ತಾ? ಸ್ಪರ್ಶನೇಂದ್ರಿಯದ ವಿಷಯ ಎಷ್ಟಿದಾವ? ಎಷ್ಟಿದಾವ್ರಿ ಸ್ಪರ್ಶನೇಂದ್ರಿಯದ ವಿಷಯಗಳು? 5 ಅಂದ್ರಿ 8 ಅಂತ ಹೇಳಿ 8. ಆಮೇಲೆ ರಸನೇಂದ್ರಿಯದು 6, 8 6 14. ಗ್ರಾಣೇಂದ್ರಿಯದ ವಿಷಯ ಎಷ್ಟು? 2. ಎಷ್ಟಾಯ್ತು? ಕರ್ಣೇಂದ್ರಿಯ 5. ಚಕ್ಷುಂದ್ರಿಯದ ಎಷ್ಟು? ನೆನಪಿಲ್ಲ. ಕಣ್ಣಿನ ವಿಷಯಗಳು ಎಷ್ಟಿದಾವ? 5 ಹೇಳಿದ್ರಿ ಇಲ್ಲಿ. ಆಮೇಲೆ ಕಿವಿ ವಿಷಯ ಎಷ್ಟಿದಾವ? ನೋಡ್ರಿ ಎಷ್ಟಾಗ್ತಾವ? पंचेंद्रियों के 28 विषयों को त्याग 28 ವಿಷಯಗಳನ್ನು ಹೇಳಿದರಲ್ಲಿ. ಆ 28 ವಿಷಯಗಳನ್ನ ಯಾರು ತ್ಯಾಗ ಮಾಡಿದಾರ ಅವರಿಗೆ 28 ಮೂಲ ಗುಣಗಳನ್ನ ಧಾರಣೆ ಮಾಡಿಕೊಳ್ಳುವಂತ ಅಧಿಕಾರ ಇದೆ. ನಗ್ನ ಪರಿಚಯ ಕಾ ಸ್ವರೂಪ ಚಾರಿತ್ರ ಸಾರ ಮೇ ಇಸ್ ಪ್ರಕಾರ ಕೈತೆ. ನಗ್ನ ಪರಿಚಯದ ಸ್ವರೂಪವನ್ನು ಚಾರಿತ್ರ ಸಾರದಲ್ಲಿ ಈ ರೀತಿ ಇಲ್ಲಿ ಮುಂದೆ ಹೇಳ್ತಾರ ಪಾರ್ಶ್ವನಾಥನ್ನ. ಏನ್ ಹೇಳ್ತಾರ ಅಂತಂದ್ರ ಬಹಳ ಸುಂದರವಾಗಿ ವಿಷಯಗಳನ್ನ ಬಿಡಿಸ್ಕೊಂತ ಹೇಳಿದಾರ. ಇಸ್ ಪ್ರಕಾರ से प्रतिपादित किया जाता है कि जो गुप्ती समितियों का कभी विरोध नहीं करता. ಗುಪ್ತಿ ಮತ್ತು ಸಮಿತಿಗಳವ್ರು ಏನ್ ಮಾಡಲ್ಲ, ವಿರೋಧ ಮಾಡುವುದಿಲ್ಲ, ವಿರೋಧ नहीं करता. ಪರಿಗ್ರಹ का बिल्कुल त्याग कर देता है. ಪರಿಗ್ರಹ ಒಂದು ಅಂಶ ಸಹ ಹತ್ರ ಇಟ್ಕೊಳ್ಳೋದಿಲ್ಲ, ಸಂಪೂರ್ಣ ರೂಪದಿಂದ ತ್ಯಾಗ ಮಾಡಿರ್ತಾರ. त्याग कर देता है और ब्रह्मचर्य का पूर्ण पालन करता है. ಬ್ರಹ್ಮಚರ್ಯದ ಏನ್ ಮಾಡ್ತಾರ ಅವರು? ಪೂರ್ಣ ರೂಪದಿಂದ ಪಾಲನೆ ಮಾಡ್ತಾರ. ಬಿನಾ ಪ್ರಾರ್ಥನಾ ಕಿಯೇ ಹಿ ಜೋ ಮೋಕ್ಷ ಕಾ ಸಾಧನ ಹೇ. ಪ್ರಾರ್ಥನೆ ಮಾಡೋದು ಅವಶ್ಯಕತೆನೇ ಇಲ್ಲ. ನನಗೆ ಮೋಕ್ಷ ಫಲ ಪ್ರಾಪ್ತಿಯಾಗಲಿ, ನನಗೆ ಮೋಕ್ಷ ಫಲ ಪ್ರಾಪ್ತಿಯಾಗಲಿ, ನನಗೆ ಮೋಕ್ಷ ಫಲದ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡೋದು ಅವಶ್ಯಕತೆನೇ ಇಲ್ಲ. ಬಿನಾ ಪ್ರಾರ್ಥನಾ ಕಿಯೇ ಹಿ, ಪ್ರಾರ್ಥನೆ ಮಾಡದೇನೆ ಅವರಿಗೆ ಮೋಕ್ಷದ ಪ್ರಾಪ್ತಿ ಆಗಿಬಿಡುತ್ತದೆ. ಪ್ರಾರ್ಥನೆ ಮಾಡದೇನೆ ಮೋಕ್ಷದ ಪ್ರಾಪ್ತಿ ಅವರಿಗೆ ಆಗತ್ತೆ ಅಂತ ಹೇಳ್ತಾರಲ್ಲಿ. ಹೌದಲ್ರಿ? ಪ್ರಾರ್ಥನೆ ಮಾಡ್ತಾರನ್ರಿ ಶಪಕ್ ಶ್ರೇಣಿ ಆರುಡು ದಿಗಂಬರ್ ಮುನಿಗಳೆಲ್ಲ, ನನಗೆ ಮೋಕ್ಷ ಸಿಗ್ಲಿ, ನನಗೆ ಮೋಕ್ಷ ಸಿಗ್ಲಿ, ನನಗೆ ಮೋಕ್ಷ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾರ. ಅವರು ತನ್ನ ಆತ್ಮದಲ್ಲಿ ಲೀನ ಆಗಿಬಿಟ್ಟಿರ್ತಾರ. ಅವರು ಎಲ್ಲಿ ಪ್ರಾರ್ಥನೆ ಇದೆ ಅಲ್ಲಿ ಮೋಕ್ಷ ಸಹ ಇಲ್ಲ. ಯಾಕಿಲ್ಲ? ಪ್ರಾರ್ಥನೆ ಇದೆ, ಅಲ್ಲಿ ಪರಿಗ್ರಹ ಇದೆ. ಪ್ರಾರ್ಥನೆ ಯಾಚನೆ ಎಲ್ಲಿದೆಯಲ್ಲ, ಎಲ್ಲಿ ಯಾಚನೆ ಇದೆ ಅಲ್ಲಿ ಪರಿಗ್ರಹ ಇದೆ. ಅದಕ್ಕೆ ಪರಿಗ್ರಹ ಇದೆ, ಅಲ್ಲಿ ಮೋಕ್ಷ ಇಲ್ಲ. ಬಿನಾ ಪ್ರಾರ್ಥನಾಕಿ ಯಾಚನೆ ಮಾಡೋಂಗೇ ಇಲ್ಲ. ನಿಮ್ಮ ಆತ್ಮದಲ್ಲಿ ಲೀನರಾಗಿ ಬಿಡಿ ಸಾಕು, ನಿಮಗೆ ಮೋಕ್ಷದ ಪ್ರಾಪ್ತಿ ಆಟೋಮೆಟಿಕ್ ಆಗತ್ತೆ ಅಂತ ಹೇಳಿದಾರೆ. ಎಲ್ಲಿ ಲೀನ ಆಗ್ಬೇಕು? ಯಾಚನೆಯಲ್ಲಿ. ಎಲ್ಲಿ ಲೀನ ಆಗೋದು? ಚಂದನ್, ಆತ್ಮದಲ್ಲಿ ಲೀನ ಆಗಿಬಿಡು. ಆತ್ಮದಲ್ಲಿ ಲೀನ ಆಗಿಬಿಟ್ರಂದ್ರೆ ಮೋಕ್ಷದ ಪ್ರಾಪ್ತಿ ಆಟೋಮೆಟಿಕ್ ಸಿಕ್ಬಿಡುತ್ತೆ ನೋಡಿ ನಿಮಗೆ. ಚಾರಿತ್ರ का अनुष्ठान करने वाला है. ಚಾರಿತ್ರದ ಅನುಷ್ಠಾನ ಮಾಡುವಂತವ್ರು ಅವರು. ಆಮೇಲೆ जिसका स्वरूप पैदा हुए शिशु के समान स्वाभाविक है. यार स्वरूप शिशु के समान, बालकन समान
ಸ್ವಾಭಾವಿಕವಾಗಿದೆ. ಬಿನಾ ಸಂಸ್ಕಾರ ಕಿಯಾ ಹುವಾ ಅವ್ರ ಕಾಯ ವಿಕಾರ ರಹಿತ ಹೇ. ಯಾವುದೇ ಪ್ರಕಾರದ ಸಂಸ್ಕಾರ ಶರೀರದ ಮೇಲೆ ಮಾಡ್ಕೊಳ್ತಿಲ್ಲ ಅವರು, ಯಾವುದೇ ಪ್ರಕಾರದ ಸಂಸ್ಕಾರ ಶರೀರದ ಮೇಲೆ ಮಾಡ್ಕೊಳ್ಳೋಂಗಿಲ್ಲ. ಮತ್ತೇನ್ ಹೇಳಿದ್ರಿಲ್ಲ ಅವರು, ಅದರ ಜೊತೆಗೆ ಹೇಳ್ತಾರ ಕಾಯ ವಿಕಾರ ರಹಿತ ಹೇ, ಶರೀರದಲ್ಲಿ ಯಾವುದೇ ಪ್ರಕಾರದ ವಿಕಾರ ಅವರಲ್ಲಿ ಇರುವುದಿಲ್ಲ, ವಿಕಾರದಿಂದ ರಹಿತವಾಗಿದ್ದಾರ. ಮಿಥ್ಯಾ ದರ್ಶನ ಸೆ ಜಕಡೆ ಹುವೆ ಲೋಗೋ ಕಾ ವಿರೋಧಿ ಹೇ. ಮಿಥ್ಯಾ ದರ್ಶನ ಸೆ ಜಕಡೆ ಹುವೆ ಲೋಗೋ ಕಾ ವಿರೋಧಿ ಹೇ. ಅವ್ರಿಗೆ ವಿರೋಧಿನೇ ಅನ್ಸೋದು ಅವರಿಗೆ. ನಾನು ನಿನ್ನೆ ಹೇಳಿದೆ ಉದಾಹರಣೆ, ಒಂದು 10 ಜನ ದುಷ್ಟ ಜನ ಇದ್ದಾರೆ. ಎಷ್ಟು ಜನ ಇದಾರ? ಒಂದು 10 ಜನ ದುಷ್ಟರಿದಾರ. ಆ 10 ಜನ ದುಷ್ಟರ ಮಧ್ಯದಲ್ಲಿ ಒಬ್ಬ ಸಜ್ಜನ ಹೋದ್ರ ಅವನು ದುಷ್ಟ ಆಗ್ತಾನೆ ನಿಯಮ. ಆದ್ರೆ 10 ಜನ ಅವನು ಇಷ್ಟಪಡ್ತಾರ? ಹೇಳ್ರಿ, ಆ 10 ಜನ ಅವನು ಒಬ್ಬನ್ನ ಇಷ್ಟಪಡ್ತಾರ? ಪಡುವುದಿಲ್ಲ. ಯಾಕೆ ಪಡುವುದಿಲ್ಲ? ಅವನು ಸಜ್ಜನಿದಾನ, ಅವನು ಸಜ್ಜನಿದಾನ. ಆ ಕಾರಣದಿಂದ ಅವ್ರು 10 ಜನ ದುಷ್ಟರು ಅವನಿಗೆ ಇಷ್ಟ ಪಡುವುದಿಲ್ಲ. ಈ ರೀತಿ ತಿಳ್ಕೊಳ್ಳೋದಿಲ್ಲ. ಉದಾಹರಣೆ ಬಹಳಷ್ಟು ಇದಾವೆ ಹೇಳಲಿಕ್ಕೆ, ಆದ್ರೆ ಹೇಳೋಂಗಿಲ್ಲ ನಾವು, ಯಾಕಂದ್ರೆ ನಮ್ಮ ವಿಷಯದಲ್ಲಿ ಬರಲ್ಲ. ಅದು ರಾಜ್ಯ ಕಥಾದಲ್ಲಿ ಬಂದ್ಬಿಡುತ್ತೆ. ರಾಜ್ಯ ಕಥಾ ನನಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಚೋರ ಕಥಾ ಮಾಡ್ಲಿಕ್ಕೆ ನಮಗೆ ಇಷ್ಟ ಇಲ್ಲ, ಭೋಜ ಕಥಾ, ಸ್ತ್ರೀ ಕಥಾ, ಇವು 4 ಕಥಾಗಳಿದಾವಲ್ಲ, ಈ 4 ಕಥಾಗಳು ಮಾಡ್ಲಿಕ್ಕೆ ನಮಗೆ ಇಷ್ಟ ಇಲ್ಲ, ಅವಶ್ಯಕತೆ ಇಲ್ಲ. ಬಹಳ ಉದಾಹರಣೆಗಳಿದಾವ ಹಂಗ. ಹೇಳಬೇಡ, ಬೇಡ ಹೇಳಲ್ಲ. ಪ್ರಮಾದ ಬಂದ್ಬಿಡ್ತಿದೆ ಇಲ್ಲಿ ನಮಗೆ, ಬೇಡಪ್ಪ, ಅದು ವಿಷಯನೇ ಬೇಡ. ಎಲ್ಲಿ ಬಂತ ಗಾಡಿ ನಮ್ದ? मिथ्या दर्शन से जकड़े हुए लोगों का विरोधी है और परम मंगल रूप है. ऐसे नागन्य को नग्न अवस्था जो धारण, नागन्य ಅಂತ ಹೇಳಿದ್ರು ಅವರಿಗೆ. ಈ ಜನರ ಮಧ್ಯದಲ್ಲಿ ನಮ್ಮನ್ನ ನಾವು ಲೆಕ್ಕಕ್ಕಿಲ್ಲ. ಈ ನಿಮ್ಮ ಭಾರತ ದೇಶದಲ್ಲಿ ಎಷ್ಟು ಜನ ಇದ್ರಲ್ಲ, ಈ ಜನರಲ್ಲಿ ನಾವು ಲೆಕ್ಕಕ್ಕಿಲ್ಲ. ನಾವು ನಾಗನ್ಯ ಇದ್ದೀವಿ. ನಮ್ದೇನು ಆಧಾರ್ ಕಾರ್ಡ್ ಇಲ್ಲ, ನಮ್ದೇನು ವೋಟರ್ ಕಾರ್ಡ್ ಇಲ್ಲ, ನಮ್ದೇನು ಪ್ಯಾನ್ ಕಾರ್ಡ್ ಇಲ್ಲ, ನಮ್ದೇನು ATM ಕಾರ್ಡ್ ಇಲ್ಲ, ಮತ್ತೆ ಯಾವ ರೇಷನ್ ಕಾರ್ಡ್ ಇಲ್ಲ, ಮತ್ತೆ ಯಾವ ಕಾರ್ಡ್ಗಳು? ಅದೇ ವೋಟರ್ ಕಾರ್ಡ್ ಹೇಳಿದ್ನಲ್ಲ, ಡ್ರೈವಿಂಗ್, ನಮ್ದು ಯಾವ್ದು ಡ್ರೈವಿಂಗ್ ಲೈಸೆನ್ಸ್ ಕಾರ್ಡ್ ಇಲ್ಲ, ಅನೇಕ ಕಾರ್ಡ್ಗಳು ನಿಮಗೆಲ್ಲ. ನಮ್ಗೆ ಯಾವುದೂ ಕಾರ್ಡ್ ಇಲ್ಲ ನೋಡ್ರಿ. ನಾವು ನಾಗನ್ಯ ಇದ್ದೀವಿ. ನಾಗನ್ಯ ಅಂದ್ರೆ ನಾವು ಲೆಕ್ಕದಲ್ಲಿನೇ ಇಲ್ಲ, ನಾವು ನಿಮ್ಮ ಲೆಕ್ಕದಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ನಾವು ನಗ್ನರಾಗಿದ್ದೀವಿ. ನಾಗನ್ಯ ಹೀ ನಗ್ನ ಹೋ ಸಕ್ತಾ ಹೇ. ನಿಮ್ಮ ಲಿಸ್ಟದಲ್ಲಿ ನಾವು ಲೆಕ್ಕಕ್ಕೆ ಇಲ್ಲದವರು ನಾವು ನಗ್ನರಾಗಿದ್ದೀವಿ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಸಮಜಕ್ಕೆ ನೈ, ನಾವು ಕೌಂಟಿಂಗ್ದಲ್ಲಿ ಇಲ್ಲ. ಸೆನ್ಸಸ್ದಲ್ಲಿ ನಾವು ಕೌಂಟಿಂಗ್ದಲ್ಲಿ ಇಲ್ಲವೇ ಇಲ್ಲ. ಯಾರ ಹತ್ರ ಎಲ್ಲ ಇದಾವಲ್ಲ ಅವ್ರು ನಮ್ಮ ಲಿಸ್ಟದಲ್ಲಿ ಯಾರು ಬರಲ್ಲ. ಅಯ್ಯೋ, ಅದನ್ನೇ ಹೇಳ್ತಾ ಇರೋದು ನಾವು ಅದನ್ನೇ ಹೇಳ್ತಾ ಇರೋದು. ಯಾರ ಹತ್ರ ಇವೆಲ್ಲ ಇದಾವಲ್ಲ ಅವ್ರು ನಮ್ಮ ಲಿಸ್ಟದಲ್ಲಿ ಯಾರು ಬರೋದೇ ಇಲ್ಲ, ಸಾಧ್ಯನೇ ಇಲ್ಲ. ಅದೇ ಹೇಳ್ತಲ್ಲ, ಯಾರ ಹತ್ರ ಇವೆಲ್ಲ ಇದಾವಲ್ಲ ಅವರು ನಮ್ಮ ಲಿಸ್ಟದಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಇವೆಲ್ಲ ಬಿಟ್ಬಿಡ್ಬೇಕು, ಅವಾಗ ನಮ್ಮ ಲೈನ್ದಲ್ಲಿ ಬಂದ್ಬಿಡ್ತೀರಿ ನೀವು. ಏನ್ ಮಾಡಿದ್ರಿ ಪ್ರಸನ್ನ? ನೀವು ಬರೀ ಯೋಚನೆ ಮಾಡೋದ್ರಲ್ಲೇ ಆಯ್ತಿರೋದು. ಅಶೋಕನ ರೆಡಿ ಇದಾರೆ, ಅವ್ರನ್ನ ದೂಡ್ಲಿಕ್ಕೆ ನೀವು ರೆಡಿ ಇದೀರಿ. ಅಶೋಕನ್ನ ರೆಡಿ ಇದಾರೆ, ಅವ್ರನ್ನ ದೂಡ್ಲಿಕ್ಕೆ ನೀವು ರೆಡಿ ಇದೀರಿ. ತುಮ್ ಆಗೆ ಬರೋ, ಹಮ್ ತುಮಾರೆ ಕಪಡೆ ಸಂಭಾಲ್ತೆ ಹೇ. ಹೌದ್ರಿ, ನೀವು ಮುಂದೆ ಹೋಗ್ರಿ, ನೀವು ಕಳೆದು ಬಿಸಾಡಿರುವಂತ ಬಟ್ಟೆ ನಾವು ಸಂಭಾಳಿಸಿಡ್ತೀವಿ, ಜೋಪಾನಾಗಿ ಇಡ್ತೀವಿ ಅದನ್ನಂತ. जो स्त्रियों के स्वरूप को सदा अपवित्र, ಯಾರು ಸ್ತ್ರೀಯರ ಸ್ವರೂಪವನ್ನು ಸದಾ ಕಾಲದಲ್ಲಿ ಅಪವಿತ್ರ, ವಿಭಸ್ತ और घृणित भाव से देखते हैं. ದಿಗಂಬರ ಮುನಿಗಳು ಸ್ತ್ರೀಯರ ಸ್ವರೂಪವನ್ನು ಯಾವ ರೀತಿ ನೋಡ್ತಿರ್ತಾರೆ ಅಂತಂದ್ರೆ ಅದು ಅಪವಿತ್ರವಾಗಿದೆ.
ಅದು ವಿಭಸ್ತವಾಗಿದೆ, ಅದರ ಜೊತೆಗೆ ಅದು ಗೃಣಿತವಾಗಿದೆ ಅನ್ನುವಂಥ ದೃಷ್ಟಿಯಿಂದ ಸ್ತ್ರೀಯರ ಸ್ವರೂಪವನ್ನು ಅವ್ರು ನೋಡ್ತಿರ್ತಾರ. जो स्त्रियों के स्वरूप को सदा अपवित्र, विभस्त और घृणित भाव से देखते हैं, वैराग्य भावनाओं के द्वारा जिनके मन के सब विकार रुक गए हैं. ವೈರಾಗ್ಯ ಭಾವನೆಯಿಂದ ಅವ್ರ ಮನಸ್ಸಲ್ಲಿರುವಂತಹ ಎಲ್ಲಾ ಪ್ರಕಾರದ ವಿಕಾರಗಳನ್ನ ಏನ್ ಮಾಡಿದವರು ದೂರ ಹಾಕ್ಬಿಟ್ಟಾರ, ಹೊರಗಡೆ ಹಾಕ್ಬಿಟ್ಟಾರ. ಎಲ್ಲಾ ಸಂಪೂರ್ಣ ವಿಕಾರಗಳನ್ನ ಅವರು ವೈಭವನ್ನ. ನಿಮಗೆ ಸ್ವೀಟ್ದಲ್ಲಿ ಅತಿ ಇಷ್ಟ ಯಾವುದು? ಸ್ವೀಟ್ದಲ್ಲಿ ಅತಿ ಇಷ್ಟವಾದ ಪದಾರ್ಥ ಯಾವುದು? ಒಬ್ಬಟ್ಟು. ಅಮ್ಮ ಒಬ್ಬಟ್ಟು ಮಾಡಿದಾರೆ ಮನೆಯಲ್ಲಿ ತಿನ್ಲಿಕ್ಕೆ. ಇವತ್ತು ಅಮ್ಮ ಒಬ್ಬಟ್ಟು ಮಾಡಿದಾರೆ ತಿನ್ಲಿಕ್ಕೆ, ಬಹಳ ಇಷ್ಟ ವೈಭವನಿಗೆ ಅಂತ. ತಿನ್ಲಿಕ್ಕೆ ಒಳ್ಳೆ ಒಳ್ಳೆ ಸುಂದರವಾದ ಬೆಲ್ಲ, ಅದಕ್ಕೆ ಡೆಕೋರೇಷನ್ ಮಾಡಿ ಅದಕ್ಕೆ ಏನೇನು ಹಾಕಬೇಕು, ತುಪ್ಪ ಗಿಪ್ಪ ಎಲ್ಲ ಹಾಕಿ ಒಳ್ಳೆ ರೀತಿಯಿಂದ ಒಬ್ಬಟ್ಟು ಮಾಡಿದ್ದಾರೆ ತಿನ್ಲಿಕ್ಕೆ. ಬಹಳ ಚೆನ್ನಾಗಿದೆ, ಮೃದು ನೋಡಿ ಕೂಡಲೇ ಬಾಯಿಗೆ ನೀರು ಬಿಡ್ತಾ ಇದೆ. ತಿನ್ಲೇಬೇಕನ್ನೋಂಥದ್ದು ಭಾವನೆಯಾಗಿ ಹೋಗಿ ಊಟ ಕೊಟ್ಕೊಂಡಿರ, ತಟ್ಟೆ ಇಟ್ಕೊಂಡು ಕೂತಿರ. ತಟ್ಟೆದ ಮೇಲೆ ಅಮ್ಮ ತಟ್ಟೆಯಲ್ಲಿ ಒಬ್ಬಟ್ಟು ಹಾಕಿದ್ದಾರೆ, ಒಬ್ಬಟ್ಟು ಮೇಲೆ ತುಪ್ಪ ಹಾಕಿದ್ದಾರೆ. ತುಪ್ಪ ಹಾಕಿ ನೀನು ಅದನ್ನ ತಿನ್ಬೇಕು, ತುತ್ತು ಮಾಡಿಕೊಂಡು ಬಾಯಿ ತನಕ ತಗೊಂಡು ಬಂದಿದೀವಿ. ಅಲ್ಲಿ ಬಂದ ಕೂಡ್ಲೆ ಲಕ್ಷ್ಮಿ ಅಕ್ಕ ಹೇಳ್ಬಿಡ್ತಾರ, ಅಯ್ಯೋ ಅಲ್ಲ ಒಬ್ಬಟ್ಟು ತಿನ್ಬೇಡ್ರಿ, ಅದರಲ್ಲಿ ವಿಷ ಇದೆ ಅಂತ ಹೇಳ್ಬಿಡ್ತಾರ. ಏನ್ ಮಾಡ್ತೀರ ಅವಾಗ? ತಿಂತೀರಿ ಒಬ್ಬಟ್ಟು? ಹೆಂಗ್ ತಿಂತೀರಿ? ಭರವಸೆ ನಂತರದ ವಿಷಯ. ಆ ಶಬ್ದ ಬಂದ ಕೂಡ್ಲೆ, ಶಬ್ದ ಬಂದ ತಕ್ಷಣ ನೀವೇನ್ ಮಾಡಿದ್ರಿ? ಕೈಯಿಂದ ತುತ್ತು ಮೊದಲು ಬಿಸಾಡ್ಬಿಡ್ತೀರ ಅದನ್ನ. ಯಾಕೆ? ವಿಷ ಇದೆ, ಪ್ರಾಣಹರಣ ಆಗತ್ತೆ. ಇದೇನಿದೆ? ಇದು ವಿಷ ಇದೆ, ನನ್ನ ಪ್ರಾಣಹರಣ ಆಗತ್ತೆ ಅನ್ನೋಂಥ ಉದ್ದೇಶದಿಂದ ಅದು ವಿಶ್ವಾಸ, ತಾಯಿ ಮಾಡಿದ್ದು, ತಾಯಿ ಪ್ರೀತಿ, ತಾಯಿ ವಾತ್ಸಲ್ಯ, ಅದು ವಿಷ ಇದ್ರೂ ಕೂಡ ಅಮೃತದ ಕೆಲಸ ಮಾಡುತ್ತೆ. ಇದು ನಂತರದ ವಿಷಯ. ಆದ್ರೆ ಯಾರಾದ್ರೂ ಬಂದ್ರು ಒಂದು ಮಾತು ನಿಮಗೆ ಹೇಳಿದ್ರು, ನಾನು ಲಕ್ಷ್ಮಿ ಅಕ್ಕದ ಉದಾಹರಣೆ ಮನೆಯಲ್ಲಿದ್ದಾರೆ ಅಂತ ಹೇಳಿದೆ, ಯಾರಾದ್ರೂ ಬಂದು ಹೇಳಿದ್ರು ನಿಮಗೆ ಏನ್ ವಿಷಯ ತಗೊಳ್ಬೇಡ, ತಿನ್ಬೇಡ, ತಿಂತೀವ? ಯೋಚನೆ ಎಲ್ಲ ತಿನ್ನೋದೇ ಇಲ್ಲ, ಯೋಚನೆಯಲ್ಲಿ ಎಂಟ್ರಿ ನೀವು. ಅದು ನಂತರ ಮೇಡಮ್, ಅದು ಯೋಚನೆ ಮಾಡೋದು, ಯಾರು ಹೇಳಿದ್ದು, ಎಂತ ಹೇಳಿದ್ದು, ಏನು ಉದ್ದೇಶದಿಂದ ಹೇಳಿದ್ದು ನಂತರದ ವಿಷಯ. ಹೇಳಿದ ತಕ್ಷಣ ಅದು ಬಾಯಿ ಹಾಕೊಳ್ತೀವ, ಹೇಳಿದ ತಕ್ಷಣ ಬಾಯಿ ಹಾಕೊಳ್ತೀವ, ಬಿಟ್ಟು ಬಿಡ್ತೀವಿ ತಟ್ಟೆಯಲ್ಲಿ ಮೊದಲತ್ರ ನಾವು. ವಿಷ ಕೈ ಕೂಡ ಬಿಡಲ್ಲ, ಕೈ ಮತ್ತಿ ಒರ್ಸ್ಕೊಂಡ್ಬಿಡ್ತೀವಿ, ಬಟ್ಟೆ ಗಿಟ್ಟೆಗೆಲ್ಲ ಒರ್ಸ್ಕೊಂಡ್ಬಿಡ್ತೀವಿ, ಕೈಗೆ ವಿಷ ತಾಗಿರಬಹುದು ಮಾರಾಯ ಅಂತ. ಯಾಕೆ? ಪ್ರಾಣಹರಣದ ಭಯ ಇರುತ್ತೆ ಅಲ್ಲಿ, ಪ್ರಾಣ ಹೋಗುವಂತ ಭಯ ಇರುತ್ತೆ. ಆ ಕಾರಣದಿಂದ ಅದನ್ನ ಸೇವನೆ ಮಾಡಲ್ಲ. ದಿಗಂಬರ ಮುನಿಗಳಿಗೆ ಸಹ, ನಾವಿಲ್ಲಿ ನಿಂದೆ ಮಾಡ್ತಾ ಇದೀವಿ ಅಂತಲ್ಲ, ದಿಗಂಬರ ಮುನಿಗಳಿಗೆ ಸಹ ಸ್ತ್ರೀಯರಂದ್ರೆ ವಿಷ ಸಮಾನ ಅಂತ ಹೇಳಿದಾರ. ದಿಗಂಬರ ಮುನಿಗಳಿಗೆ ಸ್ತ್ರೀಯರು ಮತ್ತು ಆರಿಕಾ ಮಾತಾಜಿಗಳಿಗೆ ಪುರುಷರು ವಿಷದ ಸಮಾನ ಅಂತ ಹೇಳಿದಾರ. ಯಾಕೆ? ತನ್ನ ಬ್ರಹ್ಮಚರ್ಯದ ಹಾಳಾಗತ್ತೆ, ಬ್ರಹ್ಮಚರ್ಯ ಶೀಲ ವ್ರತ ಹಾಳಾಗತ್ತೆ ಅನ್ನೋ ಉದ್ದೇಶದಿಂದ. ಅದಕ್ಕೆ ಅವ್ರನ್ನ ಗೃಹೀತ ದೃಷ್ಟಿಯಿಂದ ನೋಡ್ತಿರ್ತಾರ, ಅದಕ್ಕೆ ಅಪವಿತ್ರ ದೃಷ್ಟಿಯಿಂದ ನೋಡ್ತಿರ್ತಾರ. ಯಾಕೆ? ಅವರಿಂದ ನಿನಗೆ ಏನು ಲಾಭ ಇಲ್ಲ, ಅವರಿಂದ ನಿನಗೆ ಏನು ಯಶಸ್ವಿ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಇಲ್ಲ, ಇದು ವಿಷ ಸಮಾನ ಇದೆ, ಅದನ್ನ ಬಿಟ್ಟು ಬಿಡು ಅಂತ ದಿಗಂಬರ ಮುನಿಗಳಿಗೆ ಆ ಉದ್ದೇಶದಿಂದ ಹೇಳ್ತಿದ್ದಾರ. ನಿಮ್ಮನ್ನು ನಿಂದೆ ಮಾಡೋ ದೃಷ್ಟಿ ಇಲ್ಲ ಇಲ್ಲಿ ನಾವು ಸ್ತ್ರೀಯರನ್ನ ನಿಂದನೆಯ ದೃಷ್ಟಿಯಿಂದ ನೋಡ್ತಾ ಇಲ್ಲ. ಉದ್ದೇಶ ಹೇಳ್ತಾ ಇರೋದು, ನಿಮ್ಮ ಬ್ರಹ್ಮಚರ್ಯ ವ್ರತದ ರಕ್ಷಣೆ ಮಾಡಬೇಕಾದ್ರೆ ನೀವು ಅವರನ್ನ ಆ ರೀತಿ ನೋಡಬೇಕು. ಆರಿಕಾ ಮಾತಾಜಿಗಳು ನಿಮ್ಮ ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ, ನಿಮ್ಮ ಶೀಲವ್ರತ ರಕ್ಷಣೆ ಮಾಡ್ಕೊಳ್ಬೇಕಾಗಿತ್ತಂತಂದ್ರೆ ನೀವು ಪುರುಷರನ್ನ ಆ ರೀತಿಯಿಂದ ನೋಡಬೇಕು. ಆವಾಗ ನಿಮ್ಮ ಶೀಲವ್ರತದ ರಕ್ಷಣೆ ಆಗುತ್ತದೆ. ಪಂಚಮ ಕಾಲದೆ ಬಾಬಾ, ಇದು ಯಾವ ಕಾಲ ಇದೆ? ಪಂಚಮ ಕಾಲ ಇದೆ. ಹೀನ ಸಂವಹನ ಇದೆ, ಆ ಸಹನಶೀಲತೆ ಇಲ್ಲ, ವಿವೇಕತೆ ಕೂಡ, ಆ ಜ್ಞಾನ, ಆ ಚತುರ್ಥ ಕಾಲದಲ್ಲಿರುವಂತ ಆ ಜ್ಞಾನ, ಕ್ಷಾಯಿಕ ಜ್ಞಾನ ಸಹ ನಿಮಗಿಲ್ಲಿ ಇಲ್ಲ. ವಿವೇಕ ಕೂಡ ನಿಮ್ಮದು ದೃಢವಾಗಿ ವಿವೇಕ ಇಲ್ಲ. ಆ ಕಾಲದಲ್ಲಿರುವಂತಹ ವೈರಾಗ್ಯ ಸಹ ಈ ಪಂಚಮ ಕಾಲದಲ್ಲಿ ಅಷ್ಟು ದೃಢವಾಗಿ ವೈರಾಗ್ಯ ನಿಮ್ಮದು ಇಟ್ಕೊಳ್ಳೋದು ಬಹಳ ಕಠಿಣ ಇದೆ. ಆ ಕಾರಣದಿಂದ ಇವರಿಂದ ನೀನು ದೂರ ಇರು, ಇವರಿಂದ ನೀನು ದೂರ ಇರು ಅಂತ ಹೇಳೋ ಉದ್ದೇಶ ಮಾತ್ರ ಇಲ್ಲಿ, ಬೇರೆ ಉದ್ದೇಶನೇ ಇಲ್ಲ ಇಲ್ಲಿ ಅವರಿಗೆ. ಕೆಲವೊಬ್ಬರಿಗೆ ಅನ್ಸುತ್ತೆ ಸ್ತ್ರೀಯರು ಗೃಹಿಣಿ ಅಂತ ಹೇಳ್ತಾರ, ಸ್ತ್ರೀಯರು ಅಪವಿತ್ರ ಅಂತ ಹೇಳ್ತಾರ. ಇಲ್ಲಿ ಬರೀ ಸ್ತ್ರೀಯರದ ಉದ್ದೇಶ ಹೇಳ್ತಾ ಇರೋದು ಮುನಿಗಳಿಗೆ 22 ಪರೀಕ್ಷೆಗಳಿದಾವಂತ.
ಸ್ತ್ರೀಯರ ಬಗ್ಗೆ ಯಾಕೆ ಹೇಳ್ತಾ ಇರೋದು ಅಂತಂದ್ರೆ, ಮುನಿಗಳ 22 ಪರಿಚಯಗಳ ಬಗ್ಗೆ ಚರ್ಚೆ ನಡೀತಾ ಇದೆ, ಮುನಿಗಳ ನಗ್ನ ಪರಿಚಯಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ನಗ್ನ ಪರಿಚಯದ ಬಗ್ಗೆ ಚರ್ಚೆ ನಡೀತಾ ಇರುವಾಗ, ಮುನಿಗಳ ಚರ್ಚೆ ನಡೀತಾ ಇರುವಾಗ, ಮುನಿಗಳಿಗೆ ಸ್ತ್ರೀಯರು ಏನಿದಾರ, ಸ್ತ್ರೀ ಪರ್ಯಾಯ ಏನಿದೆ, ಅಪವಿತ್ರವಾಗಿದೆ, ಗೃಣಿತ ಇದೆ, ಅದನ್ನು ಮುಟ್ಟಕ್ಕೆ ಹೋಗಬೇಡ, ಅದು ನಿನಗೆ ಏನೂ ಲಾಭಕಾರಕ ಇಲ್ಲ ಅನ್ನುವಂಥ ಭಾವನೆಯಿಂದ ಹೇಳ್ತಾ ಇರೋದಿಲ್ಲಿ. ಆಮೇಲೆ ಮುಂದೆ ಹೇಳ್ತಾರ, वैराग्य भावनाओं के द्वारा जिनके मन में सब विकार रुक गए हैं, जो अपनी मनुष्य पर्याय का कभी विचार नहीं करते, केवल अपने आत्मा में ही लीन रहते हैं. ಮನುಷ್ಯ ಪರ್ಯಾಯ ಕೂಡ ಯೋಚನೆ ಮಾಡಲ್ಲ ಅವರು, ತನ್ನ ಆತ್ಮದಲ್ಲಿ ಮಾತ್ರ ಲೀನರಾಗಿ ಬಿಟ್ಟಿರ್ತಾರೆ ಅವರು. लीन रहते हैं. उनके नग्न रहने से उत्पन्न होने वाले दोषों का स्पर्श न होने से नग्न परिचय के विजय होने से होने की सिद्धि होती है. ಆ ನಗ್ನ ರೂಪವನ್ನು ಧಾರಣೆ ಮಾಡಿಕೊಂಡಿರುವ ಕಾರಣದಿಂದ ಯಾವುದೇ ಪ್ರಕಾರ ದೋಷಗಳು ಬಂದು ಅವರಿಗೆ ಸ್ಪರ್ಶ ಆಗುವುದಿಲ್ಲ. ಆ ಕಾರಣದಿಂದ ನಗ್ನ ಪರಿಚಯದಲ್ಲಿ ಅವರು ವಿಜಯ ಪ್ರಾಪ್ತಿ ಮಾಡಿಕೊಂಡಿರ್ತಾರೆ. ಇವೆಲ್ಲ ಏನು ಹೇಳಿದ್ರಲ್ಲ ಮೇಲೆ ದೋಷಗಳು, ಇವೆಲ್ಲ ನಗ್ನವಾಗಿರುವಂತ ಕಾರಣದಿಂದ ಯಾವುದೂ ದೋಷಗಳು ನಿಮಗೆ ಬರುವುದಿಲ್ಲ. ಈ ದೋಷದಿಂದ ನೀವು ರಹಿತರಿದ್ದೀರ ಅಂತಂದ್ರೆ ನೀವು ನಗ್ನ ಪರಿಶಃ ವಿಜಯ ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ ಅನ್ನುವಂತ ಮಾತಲ್ಲಿ ತಿಳ್ಕೊಳ್ಬೇಕು. ವಿಜಯ ಕರ್ನಾ ಯಾ सहन करना कहलाता है. इसलिए नग्न अवस्था धारण करना उत्तम से उत्तम कल्याण अर्थात मोक्ष की प्राप्ति का कारण कहा जाता है. ಈ ನಗ್ನ ಪರಿಚಯದಿಂದ ಏನಾಗುತ್ತೆ ಅಂದ್ರೆ, ನಗ್ನ ವೇಷವನ್ನು ಧಾರಣೆ ಮಾಡಿಕೊಂಡಿರುವಂತಹ ಕಾರಣದಿಂದ ಉತ್ತಮ ಅತಿ ಉತ್ತಮ ಕಲ್ಯಾಣ ಅಂದ್ರೆ ಮೋಕ್ಷದ ಪ್ರಾಪ್ತಿಗೆ ಕಾರಣ ಆಗುತ್ತದೆ. ಕಹಾ ಜಾತಾ ಹೈ, जो लोग नग्न अवस्था धारण नहीं कर सकते, ಯಾರು ನಗ್ನ ಅವಸ್ಥೆಯನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ, वे मन के विकारों को रोक नहीं सकते. ಯಾರು ನಗ್ನ ವೇಷವನ್ನು ಧಾರಣೆ ಮಾಡಿಕೊಳ್ಳಕ್ಕೆ ಆಗುವುದಿಲ್ಲ, ಅವರು ತನ್ನ ಮನಸ್ಸಿನಲ್ಲಿರುವಂತಹ ವಿಕಾರಗಳನ್ನು ಅವರು ಯಾವುದೇ ಕಾರಣಕ್ಕೆ ತಡೀಲಿಕ್ಕೆ ಆಗ್ತಾ ಇಲ್ಲ. ಆ ಕಾರಣದವರು ನಗ್ನ ವೇಷ ಧಾರಣೆ ಮಾಡಿಕೊಳ್ಳಕ್ಕೆ ಆಗ್ತಾ ಇಲ್ಲ. ಅದೇ ನಾನು ಅವಾಗ ಹೇಳಿದ್ನಲ್ಲ, ಯಾರ ಹತ್ರ ವಾಸನ ಇದೆ ಅವ್ರು ಯಾವತ್ತೂ ಸಂಯಮದ ಪಾಲನೆ ಮಾಡಕ್ಕೆ ಸಾಧ್ಯ ಇಲ್ಲ. ಯಾರ ಹತ್ರ ಸಂಯಮ ಇದೆ ಅವ್ರ ಹತ್ರ ವಾಸನೆ ಯಾವತ್ತೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ನೆನಪಲ್ಲಿ ಇಟ್ಕೊಳ್ಳುವಂತ ಮಾತಿದು. इसलिए उन विकारों के कारण उत्पन्न हुए शरीर के विकारों को छुपाने की इच्छा से शरीर को ढकने के लिए कोपन, लंगोटी, कपड़ा आदि शरीर ढकने के लिए वस्त्रों को ग्रहण करते हैं. ಆ ವಾಸನೆಯನ್ನು ಬಚ್ಚಿಡೋದಕ್ಕೋಸ್ಕರ ಶರೀರ ಬಚ್ಚಿಡಲ್ಲ ಅವರು, ತನ್ನ ಶರೀರವನ್ನು ಮುಚ್ಕೊಳ್ತಿಲ್ಲ ಅವರು. ಆ ವಸ್ತ್ರದಿಂದ ತನ್ನ ಶರೀರವನ್ನು ಮುಚ್ಕೊಳ್ತಾ ಇಲ್ಲ. ಏನ್ ಮುಚ್ಕೊಳ್ತಾ ಇದಾರ? ಅವ್ರ ಮನಸ್ಸಿನಲ್ಲಿರುವಂತಹ ವಿಕಾರ ರೂಪಿ ವಾಸನೆಗಳನ್ನ ಮುಚ್ಚಿಟ್ಕೊಳ್ತಾ ಇದಾರೆ ಅವರು. ತನ್ನ ಮನಸ್ಸಿನಲ್ಲಿರುವಂತ ಆ ವಿಕಾರಗಳನ್ನ ಮುಚ್ಚೋದಕ್ಕೋಸ್ಕರ ಅವರು ಆ ವಸ್ತ್ರದ ಆಶ್ರಯ ತಗೊಳ್ತಾ ಇದಾರ. ಶರೀರವನ್ನು ಮುಚ್ತಾ ಇಲ್ಲ ಅವರು. ಮುಚ್ತಾ ಇರೋದೇನು? ತನ್ನ ಮನಸ್ಸಿನಲ್ಲಿರುವಂತಹ ವಿಕಾರ ರೂಪಿ ವಾಸನೆಗಳನ್ನ ಮುಚ್ತಾ ಇರೋದು ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಅಲ್ಲಿ. ಆ ಕಾರಣದಿಂದ ಅವರು ಕೋಪನ್, ಲಂಗೋಟಿ, ಕಪಡ ಆದಿ ಶರೀರಕ್ಕೂ ಢಕನೆ ಕೆ ಲಿಯೆ ವಸ್ತ್ರೋं को ग्रहण करते. ಆದಿ ಇವೆಲ್ಲ ಮುಚ್ಚೋದಕ್ಕೋಸ್ಕರ ಈ ರೀತಿ ವಸ್ತ್ರಗಳನ್ನ ಅವರು ಶರೀರ ಮುಚ್ಚೋದಕ್ಕೋಸ್ಕರ ಪ್ರಯತ್ನ ಪಡ್ತಿರ್ತಾರ, ವಸ್ತ್ರಗಳನ್ನ ಗ್ರಹಣೆ ಮಾಡ್ತಿರ್ತಾರ. ಪರಂತು ಉನ್ಕಿ ಇಸ್ ಕ್ರಿಯಾ ಸೆ ಆತೆ ಹುವೆ ಕರ್ಮ ಕಭಿ ನಹಿ ರುಕ್ ಸಕ್ತೆ ಹೇ. ಇಲ್ಲೇನ್ ಹೇಳ್ತಾರೆ ಅಂದ್ರೆ, ಈ ಕ್ರಿಯೆಗಳ ಮಾಡುವ ಕಾರಣದಿಂದ ಕರ್ಮಗಳ ಬರುವಂತ ಆಶ್ರವ ಏನಿದೆಲ್ಲ ಆ ಆಶ್ರವವನ್ನು ತಡಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಿಲ್ಲ? ವಾಸನೆಗಳಿದವಲ್ಲಿ, ವಿಕಾರಗಳಿದವಲ್ಲಿ, ಮನಸ್ಸಿನಲ್ಲಿ ದುಷ್ಪರಿಣಾಮಗಳಿದವಲ್ಲಿ. ಆ ಕಾರಣದಿಂದ ಯಾವುದೇ ಪ್ರಕಾರದ ಕರ್ಮಗಳನ್ನು ತಡಿಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ಮಾತನ್ನ ಇಲ್ಲಿ ಸ್ಪಷ್ಟ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ನಾಳೆ ದಿವಸ ಪ್ರಯತ್ನ ಪಡುವ. बोधि समाधि परिणाम शुद्धि सात्मोपलब्धि शिव सौख्य सिद्धि चिंतामणिं चिंतित वस्तु दाने त्वामन्द्यमानस्य ममस्तु देवी. नमो अरिहंतानं नमो सिद्धानं नमो आयर्यानं नमो उवज्झायानं नमो लोये सौवसाहुनं. जय बोलो द्वादशांग जनवानी माता की जय हो.